ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಿರಂತರ ಶಿಕ್ಷಕರ, ಪಾಲಕರ ಹಾಗೂ ವಿದ್ಯಾರ್ಥಿಗಳ ನಿರಂತರ ಪ್ರಯತ್ನದ ಫಲವಾಗಿ ಉತ್ತಮ ಫಲಿತಾಂಶ ಪಡೆಯುವ ಮೂಲಕ ತಾಲೂಕಿನ ಕೀರ್ತಿಯನ್ನು ಹೆಚ್ಚಿಸಿದ ಎಲ್ಲರಿಗೂ ಅಭಿನಂದಿಸುತ್ತಾ ಈ ಸಾಧನೆ ಮಾಡಿದ 9 ವಿದ್ಯಾರ್ಥಿಗಳಿಗೆ ಅಭಿನಂದಿಸಲು ಹೆಮ್ಮೆ ಎನಿಸ್ತಾ ಇದೆ ಅಂತ ಕ್ಷೇತ್ರದ ಶಿಕ್ಷಣಾಧಿಕಾರಿ ಡಾಕ್ಟರ್ ಐಆರ್ ಅಕ್ಕಿ ತಿಳಿಸಿದ್ದಾರೆ. ಪಟ್ಟಣದ ಕ್ಷೇತ್ರದ ಶಿಕ್ಷಣಾಧಿಕಾರಿಗಳ ಕಚೇರಿಯಲ್ಲಿ ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಗಳಿಸಿದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಮಾತನಾಡಿದರು. 2020ನೇ ಸಾಲಿನಲ್ಲಿ ಕರುಣಾಕರಿ ನೆರಳು ನಂತರ ಜುಲೈ 7ರಂದು ಅಧಿಕಾರ ವಹಿಸಿಕೊಂಡ ನಂತರ ನಿರಂತರ ಶ್ರಮ ವಹಿಸಿ 15 ದಿನಕ್ಕೊಮ್ಮೆ ಪ್ರತಿಬಿಂಬ ಪರೀಕ್ಷೆ ಮೂಲಕ ಪಾಠ ಬೋಧನೆ ಮಾಡಿದ ಫಲ ಉತ್ತಮ ಫಲಿತಾಂಶ ಪಡೆಯಲು ಸಾಧ್ಯವಾಗಿದೆ. ಡಾಕ್ಟರ್ ಆಕಾಶ್ ಅವರು ಬುಲೆಟ್ ಪತ್ರಿಕೆ ನೀಡಿ ಸಹಕರಿಸಿದರು. ಮಕ್ಕಳಿಗೆ ಮುಂದಿನ ಭವಿಷ್ಯಕ್ಕೆ ನಮ್ಮ ಮಾರ್ಗದರ್ಶನದಲ್ಲಿ ಎಲ್ಲಾ ಹಿರಿಯರೊಡನೆ ಚರ್ಚೆ ಮಾಡಿ ಮಕ್ಕಳಿಗೆ ಉತ್ತಮ ಬರವಣಿಗೆಗೆ ಸಹಕಾರಿಯಾಗಿದೆ. ಪರೀಕ್ಷೆಯನ್ನ ಹಬ್ಬವಾಗಿ ಬರೆಸುವ ಮೂಲಕ ಅವರಿಗೆ ಅರ್ಥಪೂರ್ಣವಾಗಿ ಅರ್ಥ ಮಾಡಿಸಿ ಪರೀಕ್ಷೆ ಭಯವನ್ನ ಹೋಗಲಾಡಿಸಿದ ಶ್ರಮ ಇದಾಗಿದೆ. ನಮ್ಮ ಮಕ್ಕಳು 612 ಅಂಕ ಪಡೆದಿದ್ದಾರೆ. ಜಿಲ್ಲಾ ಪಂಚಾಯಿತಿ ಸಿಇಒ ಅವರು 15 ದಿನಗಳಿಗೆ ಒಮ್ಮೆ ಪರಿಶೀಲಿಸಿ ಪ್ರೋತ್ಸಾಹಿಸಿದ್ದು, ಸಮಯದ ಪ್ರಜ್ಞೆ ಹೀಗೆ ಹಲವು ರೀತಿಯ ಸಹಕಾರದಿಂದ ಇದು ಸಾಧ್ಯವಾಗಿದ್ದು, ಇದಕ್ಕೆ ಪ್ರತಿಯೊಬ್ಬರ ಸಹಕಾರ ಅತಿ ಅಗತ್ಯವಾಗಿತ್ತು ಎಂದರು. ವಿಶೇಷವಾಗಿರತಕ್ಕಂಥ ಸಾಧನೆ ಮಾಡಿರ್ತಕ್ಕಂಥ ಈ ಬಾರಿಯ SLC ಟಾಪರ್ಸ್ ವಿದ್ಯಾರ್ಥಿಗಳನ್ನು ನಾವು ಫಲಿತಾಂಶ ಬಂದ ದಿನನೇ ಸಂಜೆ ಸನ್ಮಾನವನ್ನು ಮಾಡಬೇಕು ಅಂತಕ್ಕಂಥ ಒಂದು ಅಭಿಲಾಷೆ ಇತ್ತು. ಆದರೆ ಅವತ್ತ ನಮ್ಮದು ರಿಸಲ್ಟ್ ಸಂಜೆ 7:15ವರೆಗೂ ಕೂಡ ಫೈನಲ್ ಆಗಬೇಕಾದಂಥ ಒಂದು ಫಲ ಆಗಿರೋದ್ರಿಂದ 3 ದಿನ ರಜೆ ಇರೋದ್ರಿಂದ ಇವತ್ತು ತುರ್ತಾಗಿ ಆ ಎಲ್ಲ ಸಾಧಕರುಗಳು ಕೂಡ ಮಾನ್ಯ ಸಿದ್ಧಾರ್ಥ ಸರ್ ಅವರ ಒಂದು ನೇತೃತ್ವದಲ್ಲಿ ಮಾಡಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ನಮ್ಮನ್ನೆಲ್ಲರನ್ನೂ ಕೂಡ ಕರೆಸಿದ್ದೇವೆ. ಮೊದಲನೇದಾಗಿ ನಮ್ಮ ಇಲಾಖೆಯ ಪರವಾಗಿ, ಸಮಸ್ತ ತಾಲೂಕಾ ಆಡಳಿತದ ಪರವಾಗಿ, ಸಂಡೂರು ತಾಲೂಕಿನ ಎಲ್ಲ ಪಾಲಕ ಪೋಷಕ ಪ್ರತಿನಿಧಿಗಳ ಪರವಾಗಿ, ಎಲ್ಲ 3491 ವಿದ್ಯಾರ್ಥಿಗಳ ಪರವಾಗಿ ಈ 9 ವಿದ್ಯಾರ್ಥಿಗಳನ್ನು ಮೊದಲನೇದಾಗಿ ಇಲಾಖೆ ಪರವಾಗಿ ಹಾರ್ದಿಕವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀವಿ. ನಿಮಗೆಲ್ಲರಿಗೂ ಕೂಡ ಒಳ್ಳೆಯದಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಎಲ್ಲ ಮಕ್ಕಳಿಗೂ ಕೂಡ ಪ್ರೇರಣೆಯನ್ನು ನೀಡಲು ಆಗಮಿಸಿರ್ತಕ್ಕಂಥ ತಾಲೂಕಿನ ದಂಡಾಧಿಕಾರಿಗಳು ಮತ್ತು ತಹಸೀಲ್ದಾರ್ ಸಾಹೇಬರಾಗಿರ್ತಕ್ಕಂಥ ಅನಿಲ್ ಕುಮಾರ್ ಸಾಹೇಬ್ರೆ, ವೇದಿಕೆ ಮೇಲೆ ನನ್ನೊಂದಿಗೆ ವೇದಿಕೆಯನ್ನು ಹಂಚಿಕೊಂಡಿರ್ತಕ್ಕಂಥ ಎಲ್ಲ ನಮ್ಮ ಸಂಘದ ಅಧ್ಯಕ್ಷರ ಮತ್ತು ನನ್ನ ಕಚೇರಿಯ ಎಲ್ಲ ಸಿಬ್ಬಂದಿ ವರ್ಗದವರೇ, ಇವತ್ತಿನ ತುರ್ತು ಈಗಿದೆ ಅಣ್ಣ ಸ್ವಲ್ಪ ಬಂದು ಸಹಾಯ ಮಾಡಬೇಕು ಅಂದಾಗ ಎಲ್ಲ ಮಾಧ್ಯಮದ ಗೆಳೆಯರು ಮತ್ತು ಸನ್ಮಿತ್ರರು ಇವತ್ತು ಬಂದು ಹಾಜರಿದ್ದಾರೆ. ಅವರನ್ನೂ ಕೂಡ ಈ ಸಂದರ್ಭದಲ್ಲಿ ನಾನು ಮತ್ತೊಮ್ಮೆ ಸ್ವಾಗತವನ್ನು ಮಾಡಿಕೊಡ್ತಾ, ನಮ್ಮ ದೂರವಾಣಿಯ ಕರೆಗೆ ತಾವೆಲ್ಲರೂ ಸ್ಪಂದನೆಯನ್ನು ಕೊಟ್ಟು ಇವತ್ತೇನಿಲ್ಲೇ ಪಾಲಕರು ಮತ್ತು ಮಕ್ಕಳು ಬಂದಿದ್ದೀರಿ, ತಮಗೂ ಕೂಡ ಮತ್ತೊಮ್ಮೆ ನಾವು ಇವತ್ತು ಸ್ವಾಗತವನ್ನು ಕೋರ್ತಾ, ಪ್ರಾಸ್ತಾವಿಕವಾಗಿ ಮಾತನಾಡುವುದಾದರೆ ತಮಗೆಲ್ಲರಿಗೂ ಕೂಡ ಗೊತ್ತೈತೆ 2020ನೇ ಸಾಲಿನಲ್ಲಿ ಆಗಿರ್ತಕ್ಕಂಥ ಕೊರೋನಾದ ಒಂದು ಕರಿನೆರಳು ಅದು ಕಡಿಮೆ ಆಗಿರ್ಬೋದು. ಇನ್ನು ಮಕ್ಕಳ ಒಂದು ಕಲಿಕೆಯ ಕೊರತೆಯನ್ನು ನೀಗಿಸುವುದಕ್ಕಾಗಿ 16 ರೀತಿಯ ಕಾರ್ಯಕ್ರಮಗಳನ್ನು ನಮ್ಮ ಶಾಲಾ ಅಂಗಳದಲ್ಲಿ ಮತ್ತು ಮನೆಯಲ್ಲಿ ನಾವು ಅನುಷ್ಠಾನ ಮಾಡಿರ್ತಕ್ಕಂಥದ್ದು ಕೂಡ ತಮಗೆಲ್ಲರಿಗೂ ಕೂಡ ಗೊತ್ತಿರತಕ್ಕಂಥ ವಿಷಯ. ನಮ್ಮ ಒಂದು ತಾಲೂಕಿನಲ್ಲಿ ನಾನು ಜೂನ್ ತಿಂಗಳ ಇಲ್ಲೇ ಜುಲೈ 7ನೇ ತಾರೀಕಿಗೆ ಮತ್ತೆ ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿ ಹಾಜರಾದಾಗಿನಿಂದ ಯೋಜನೆಯನ್ನು ರೂಪಿಸಿಕೊಂಡು ವಿದ್ಯಾರ್ಥಿಗಳನ್ನು ಮಕ್ಕಳಿಗೆ ಗೊತ್ತಿರಲಾರದ ರೀತಿಯಲ್ಲಿ 3 ವಿಭಾಗಗಳಲ್ಲಿ ವಿಂಗಡಣೆಯನ್ನು ಮಾಡ್ತಾ ಅವರ ಒಂದು ಕಲಿಕಾ ಕೊರತೆಯನ್ನು ನೀಗಿಸುವುದಕ್ಕಾಗಿ ಎಲ್ಲ ಪ್ರೌಢಶಾಲೆಗಳಲ್ಲಿಯೂ ಕೂಡ ನಾವು ವಿಶಿಷ್ಟ ರೀತಿಯಾಗಿರ್ತಕ್ಕಂಥ ಒಂದು ಪ್ರಯತ್ನವನ್ನು ಈ ಬಾರಿ ಮಾಡಿದ್ವಿ. ನಮ್ಮ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಿರ್ತಕ್ಕಂಥ ರಾಹುಲ್ ಸಂಕನೂರ್ ಸರ್ ಅವರು ಮತ್ತು ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ನಮ್ಮ ಉಪನಿಧಿ 15 ದಿನಕ್ಕೊಮ್ಮೆ ಘಟಕ ಪರೀಕ್ಷೆಗಳನ್ನು ಮಕ್ಕಳಿಗೆ ಪ್ರತಿಬಿಂಬ ಅಂತಕ್ಕಂಥ ಒಂದು ಸಾಹಿತ್ಯವನ್ನು ಕೊಡುವುದರ ಮೂಲಕ ನಿರಂತರವಾಗಿ ಅವರು ಕಲಿಕೆಯಲ್ಲಿ ತೊಡಗುತ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡಿಕೊಂಡಿದ್ವಿ. ಇದರ ನಡುವೆಯೇ ಇಷ್ಟೆಲ್ಲ ಪ್ರಯತ್ನಗಳನ್ನು ಮಾಡದೆಯೂ ಕೂಡ 15 ದಿನಕ್ಕೊಮ್ಮೆ ಪರೀಕ್ಷೆ, ಪ್ರತಿಬಿಂಬ ಅಂತಕ್ಕಂಥ ಒಂದು ಪೂರಕವಾಗಿರ್ತಕ್ಕಂಥ ಒಂದು ಸಾಹಿತ್ಯ ಇವುಗಳನ್ನು ಕೊಡುವುದ್ರ ಜೊತೆಗೆ ನಿರಂತರವಾಗಿ ಮಕ್ಕಳಿಗೆ ಪಾಠ ಬೋಧನೆಯನ್ನು ಮಾಡೋದ್ರ ಜೊತೆಯಾಗಿ ಇನ್ನಷ್ಟು ಕಲಿಕೆಯಲ್ಲಿ ಹಿಂದುಳಿದಂತಹ ಮಕ್ಕಳಿಗೆ ಏನನ್ನಾದರೂ ಕೂಡ ವಿಶೇಷವಾಗಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಒದಗಿಸಿಕೊಡಬೇಕು ಅಂತಕ್ಕಂಥದ್ದು ನಮ್ಮ ಗುಲ್ಬರ್ಗ ವಿಭಾಗ ಮಟ್ಟದಲ್ಲಿ ನಿರ್ಧಾರ ಆಯಿತು. ಆ ನಿರ್ಧಾರ ಆದಂತಹ ಸಂದರ್ಭದಲ್ಲಿ ನಮ್ಮ ಇವತ್ತಿನ ಶಾಲಾ ಶಿಕ್ಷಣ ಇಲಾಖೆಯ ಗುಲ್ಬರ್ಗ ವಿಭಾಗದ ಅಪರ
ಆಯುಕ್ತರಾಗಿರ್ತಕ್ಕಂಥ ಡಾಕ್ಟರ್ ಆಕಾಶ್ ಅವರು KKRBಯಿಂದ ಕಲಿಕಾ ಆಸರೆ ಅಂತಕ್ಕಂಥ ಒಂದು ಬುಕ್ಲೆಟ್ ಅನ್ನ ಪ್ರತಿ ಮಗುವಿಗೆ ಎಲ್ಲ ವಿಷಯವಾದ ಬುಕ್ಲೆಟ್ ಅನ್ನ ಕೊಡುವುದರ ಮೂಲಕ ಅಗತ್ಯತೆಗೆ ಅನುಗುಣವಾಗಿ ಅವರ ಕಲಿಕೆಯ ದಾಹವನ್ನು ನೀಗಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಮಾಡಿದ್ರು. ನಮ್ಮ ತಾಲೂಕಿಗೆ ಸೀಮಿತವಾಗಿ ನಾವು ನೋಡುವುದಾದ್ರೆ ಶಾಲೆ ಬಿಟ್ಟಂತ ಮಕ್ಕಳನ್ನ ಶಾಲೆಗೆ ಕರೆತರ್ತಕ್ಕಂಥ ಒಂದು ವ್ಯವಸ್ಥೆ, ಪ್ರತಿದಿನ ವಿಶೇಷವಾಗಿರ್ತಕ್ಕಂಥ ಬೆಳಿಗ್ಗೆ ಮತ್ತು ಸಂಜೆ ವಿಶೇಷವಾಗಿರ್ತಕ್ಕಂಥ ಒಂದು ತರಗತಿಗಳನ್ನ ತೆಗೆದುಕೊಳ್ತಕ್ಕಂಥ ಒಂದು ವ್ಯವಸ್ಥೆ. ಸ್ವತಃ ನಾನೇ ಬಹಳಷ್ಟು ಶಾಲೆಗಳಿಗೆ ಸಂದರ್ಶನ ಕೊಟ್ಟು 1-1.5 ಗಂಟೆಗಳ ಕಾಲ ಮಕ್ಕಳೊಂದಿಗೆ ಕನ್ವರ್ಸೇಷನ್ ಮಾಡಿ ಮುಂದೆ ಏನಾಗಬೇಕು, ಹೇಗಿರಬೇಕು ಅನ್ನೋದ್ರ ಬಗ್ಗೆ ಮಾರ್ಗದರ್ಶನವನ್ನ ನನ್ನೆಲ್ಲ ಸಿಬ್ಬಂದಿ ವರ್ಗ ಮತ್ತು ನಾವು ನಿರಂತರವಾಗಿ ಮುಖ್ಯೋಪಾಧ್ಯಾಯರ ಮುಖೇನ ನಮ್ಮ ಶಿಕ್ಷಕರ ಮುಖೇನ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಕೂಡ ನಾವು ಮಾಡಿಕೊಂಡಿದ್ವಿ. ಅಂತಿಮವಾಗಿ ಪರೀಕ್ಷೆ ಇನ್ನೊಂದು ತಿಂಗಳ ಬಾಕಿ ಇದೆ ಅಂತಕ್ಕಂಥ ಒಂದು ಸಂದರ್ಭದಲ್ಲಿ ಸುಮಾರು 700 ಮಕ್ಕಳಿಗೆ ನಮ್ಮ ಛತ್ರಪತಿ ಶಿವಾಜಿ ಮಹಾವಿದ್ಯಾಲಯದಲ್ಲಿ ನಾವು ರಾಜ್ಯದ ನಾನಾ ರೀತಿಯ ವಿಷಯ ಸಂಪನ್ಮೂಲ ವ್ಯಕ್ತಿಗಳನ್ನ ಕರೆಸುವುದರ ಮೂಲಕ ಅವರಿಗೆ ಒಂದು ಸಹನಿವಾಸ ತರಬೇತಿಯನ್ನು ಕೂಡ ನಾವು ಹಮ್ಮಿಕೊಂಡಿದ್ವಿ. ಅದರ ಪರಿಣಾಮ ಉತ್ತಮವಾಗಿ ನಮಗೆ ಈ ಬಾರಿ ಫಲಿತಾಂಶ ಬಂದ ನಂತರ ಗೊತ್ತಾಗಿದೆ ಅಂತಕ್ಕಂಥದ್ದು ನಾವಿಲ್ಲೇ ಅರ್ಥೈಸ್ಕೊಂಡಿದ್ದೇವೆ. ಇದು ಅಷ್ಟೇ ಅಲ್ಲ, ನಮ್ಮ ಮಕ್ಕಳಿಗೆ ಬರೆಯುವ ಕೌಶಲ್ಯವನ್ನ ಹೆಚ್ಚಿನ ರೀತಿಯಿಂದ ನಾವು ಮಾಡಿಸ್ಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ಬೇರೆ ಜಿಲ್ಲೆ ಮತ್ತು ತಾಲೂಕುಗಳಲ್ಲಿ 3 ಪರೀಕ್ಷೆಗಳನ್ನು ಮಾಡಿದ್ರೆ ನಾವು ಸುಮಾರು 5ರಿಂದ 6 ಅವರಿಗೆ ಸರಣಿ ಪರೀಕ್ಷೆಗಳನ್ನು ಮಾಡುವುದರ ಮೂಲಕ ವಿಷಯದ ದೃಢೀಕರಣವನ್ನು ಮಾಡುವುದರ ಜೊತೆಯಾಗಿ ಬರೆಯುವ ಕೌಶಲ್ಯವನ್ನು ಅಭಿವೃದ್ಧಿಪಡಿಸತಕ್ಕಂಥ ಒಂದು ವ್ಯವಸ್ಥೆಯನ್ನ ಮಾಡುವುದರ ಜೊತೆಯಾಗಿ ಎಲ್ಲಾ ಒಂದು ವಿಷಯದಲ್ಲಿ ಎಲ್ಲಾ ಪರಿಕಲ್ಪನೆಗಳನ್ನ ಮಕ್ಕಳು ಸರಿಯಾದ ರೀತಿಯಲ್ಲಿ ಅರ್ಥೈಸಿಕೊಳ್ಳುವುದರ ಜೊತೆಗೆ ಹೆಚ್ಚು ಅಂಕವನ್ನು ಗಳಿಸತಕ್ಕಂಥ ಒಂದು ವ್ಯವಸ್ಥೆಯನ್ನ ನಾವು ಇವತ್ತ ಮಾಡಲಿಕ್ಕೆ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿದ್ವಿ. ಅದು ಮೋಸ್ಟ್ಲಿ ನಮ್ಮ ನಿರೀಕ್ಷಿತ ಮಟ್ಟದಲ್ಲಿ ಫಲಕಾರಿಯಾಗಿದೆ ಅಂತಕ್ಕಂಥದ್ದು ವೈಯಕ್ತಿಕವಾಗಿರ್ತಕ್ಕಂಥ ಒಂದು ಅನಿಸಿಕೆ. ಈಗ ವೆಬ್ಕಾಸ್ಟ್ ಮಾಡಿದ್ರು ಅದಕ್ಕೆ ರಿಸಲ್ಟ್ ಕಡಿಮೆ ಆಗಿದೆ ಅಂತಂದ, ಆದ್ರೆ ನಾನಂತೀನಿ ಅದು ಕಾರಣ ಅಲ್ಲ. ಇದೇ ರೀತಿಯಾಗಿರ್ತಕ್ಕಂಥ ಪರೀಕ್ಷಾ ಪದ್ಧತಿಗಳು 3-4 ವರ್ಷಗಳ ಕಾಲ ನಿರಂತರವಾಗಿ ಸರಾಗವಾಗಿ ನಡೆದುಕೊಂಡು ಹೋದ್ರೆ ಶಿಕ್ಷಕರಿಗೆ ತರಗತಿ ಕೋಣೆಯಲ್ಲಿ ವ್ಯವಸ್ಥಿತವಾಗಿ ಬೋಧನೆ ಮಾಡತಕ್ಕಂಥದ್ದು, ಮಕ್ಕಳು ಕಡ್ಡಾಯವಾಗಿ ನಾವು ಓದಿ ಬರೀಲೇಬೇಕು ಅಂತಕ್ಕಂಥ ಒಂದು ಛಲ ಮೂಡಿದಾಗ ಮುಂದಿನ ದಿನಮಾನಗಳಲ್ಲಿ ಉತ್ತಮ ರೀತಿಯಾಗಿರ್ತಕ್ಕಂಥ ಒಂದು ಫಲಿತಾಂಶವನ್ನು ತಂದುಕೊಡುವಲ್ಲಿ ಈ ವರ್ಷದ ಒಂದು ಪರೀಕ್ಷಾ ಪದ್ಧತಿ ಒಂದು ವ್ಯವಸ್ಥೆ ಬಹಳಷ್ಟು ಅರ್ಥಪೂರ್ಣವಾಗಿದೆ. ಎಲ್ಲ ಮಕ್ಕಳಿಗೂ ಕೂಡ ಒಂದು ಸಾಮಾಜಿಕ ನ್ಯಾಯ ಮತ್ತು ಶೈಕ್ಷಣಿಕ ನ್ಯಾಯ ಸಿಗಲಿಕ್ಕೆ ಅನುಕೂಲವಾಗಿದೆ ಅಂತಕ್ಕಂಥದ್ದು ನನ್ನ ಒಂದು ವೈಯಕ್ತಿಕವಾಗಿರ್ತಕ್ಕಂಥ ಅಭಿಪ್ರಾಯ. ಈ ನಿಟ್ಟಿನಲ್ಲಿ ನಮ್ಮ ಮಕ್ಕಳು ಗಾಬರಿ ಆಗಬಾರ್ದು, ಪರೀಕ್ಷಾ ಭಯ ಇರಬಾರ್ದು ಅನ್ನುವಂಥ ಒಂದು ಉದ್ದೇಶದಲ್ಲಿ ಮಗುವಿನ ಪರೀಕ್ಷಾ ನಂಬರ್ ಎಲ್ಲಿ ಇದೆ ಅದೇ ಸೆಂಟರ್ನಲ್ಲಿ ನಾವು ಪ್ರಿಕಾಷನರಿಯಾಗಿ ಒಂದು ಕನ್ನಡ ಭಾಷೆಯ ಪೇಪರ್ ಅನ್ನ ನಾವು ವೆಬ್ಕಾಸ್ಟ್ ಮುಖಾಂತರ ಮಕ್ಕಳಿಗೆ ಪರೀಕ್ಷೆಯನ್ನ ಬರೆಸಿದ್ರಿಂದಾಗಿ ಮಕ್ಕಳು ಪರೀಕ್ಷಾ ದಿನಾಂಕದಂದು ಅವರ ನಂಬರ್ ಎಲ್ಲಿದೆ, ಆ ನಂತರ ಯಾವ ಕೊಠಡಿಯಲ್ಲಿದೆ, ಅಲ್ಲಿ ಸಿಸ್ಟಮ್ ಏನಿದೆ, ಕುಡಿಯುವ ನೀರಿನ ವ್ಯವಸ್ಥೆ ಏನಿದೆ, ಮೆಡಿಕಲ್ ಕಿಟ್ ಎಲ್ಲಿ ಇಟ್ಟಿದ್ದಾರೆ, ಹೇಗೆ ಏನು ಅಂತಕ್ಕಂಥದ್ದು ಪೂರ್ವವಾಗಿ ತಿಳ್ಕೊಂಡದ್ರಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಹಿಂಜರಿಕೆ ಇರಲಾರ್ದೇ ಮಕ್ಕಳು ಭಯಮುಕ್ತವಾಗಿ ಒಂದು ಹಬ್ಬದ ಒಂದು ವಾತಾವರಣದಲ್ಲಿ ಈ ಬಾರಿ ಪರೀಕ್ಷೆಯನ್ನ ಬರುವುದು ಅಂತಕ್ಕಂಥದ್ದು ನಮ್ಮ ಒಂದು ವೈಯಕ್ತಿಕವಾಗಿರ್ತಕ್ಕಂಥ ಒಂದು ಅನಿಸಿಕೆ. ನಾವು ಒಟ್ಟಾರೆಯಾಗಿ ನೋಡುವುದಾದ್ರೆ ನಮ್ಮ ಪ್ರಯತ್ನ ಹಲವಾರು ರೀತಿಯ ಕಾರ್ಯತಂತ್ರಗಳನ್ನು ಅನುಸರಿಸುವುದರ ಮೂಲಕ ಸಂಡೂರು ತಾಲೂಕಿನ ಮಕ್ಕಳು ಗುಣಾತ್ಮಕ ಶಿಕ್ಷಣವನ್ನು ಹೊಂದುವುದರ ಜೊತೆಗೆ ಉತ್ತಮ ದರ್ಜೆಯಲ್ಲಿ ಪಾಸ್ ಆಗಬೇಕು ಅಂತಕ್ಕಂಥ ಒಂದು ಚಿಂತನೆಯೊಂದಿಗೆ ಪ್ರಾರಂಭವಾಗಿರ್ತಕ್ಕಂಥ ನಮ್ಮ ಜರ್ನಿ, ಆ ಜರ್ನಿಯ ಸಂದರ್ಭದಲ್ಲಿ ನಮ್ಮ ಇಲಾಖೆಯ ಡೈರೆಕ್ಟರ್ ಕೂಡ DSIT ಡೈರೆಕ್ಟರ್ ಸಂದರ್ಶನ ಕೊಟ್ಟು ಮಾರ್ಗದರ್ಶನವನ್ನು ಮಾಡ್ತಾ ಇದ್ರು. ನಿರಂತರವಾಗಿ 15 ದಿನಕ್ಕೊಮ್ಮೆ CO ಸಾಹೇಬರು ಸಭೆಗಳನ್ನ ಮಾಡುವುದರ ಮೂಲಕ ಪ್ರಗತಿ ಪರಿಶೀಲನೆಯನ್ನ ಮಾಡಿ ಮುನ್ನೋಟದ ಒಂದು ಭಾಗವಾಗಿ ಯಾವ ರೀತಿಯ ಕಾರ್ಯತಂತ್ರಗಳನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಮಾರ್ಗದರ್ಶನವನ್ನ ಕೊಡ್ತಾ ಇದ್ರು. ನಮ್ಮ ತಾಲೂಕ್ ಪಂಚಾಯತ್ನ ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಿರ್ತಕ್ಕಂಥ ಸಡಕ್ಸರಿ ಸರ್ ಹಾಗೂ ನಮ್ಮ ತಹಸೀಲ್ದಾರಾಗಿರ್ತಕ್ಕಂಥ ಅನಿಲ್ ಕುಮಾರ್ ಸರ್ ನಿರಂತರವಾಗಿ ನಮ್ಮ ಇಲಾಖೆಯೊಂದಿಗೆ ಒಂದು ಸಂಪರ್ಕವನ್ನ ಇಟ್ಟುಕೊಳ್ಳೋದ್ರ ಜೊತೆಗೆ ತಾವು ಎಲ್ಲೆಲ್ಲಿ ಹೋಗ್ತಾರ SLC ಕ್ಲಾಸಿನ ಮಕ್ಕಳೊಂದಿಗೆ ಮಾತನಾಡುವುದರ ಮೂಲಕ ಭವಿಷ್ಯದಲ್ಲಿ ಅವ್ರು ಏನಾಗಬೇಕು ಅನ್ನೋದ್ರ ಬಗ್ಗೆ ಬಹಳಷ್ಟು ಮಾರ್ಗದರ್ಶನವನ್ನ ಮಾಡಿದರ ಒಂದು ಪ್ರತಿಫಲವಾಗಿ, ಮಕ್ಕಳ ಒಂದು ನಿರಂತರವಾಗಿರ್ತಕ್ಕಂಥ ಪ್ರಯತ್ನದ ಪ್ರತಿಫಲವಾಗಿ ಇವತ್ತ ನಮ್ಮ ಮನಸ್ಸಿಗೆ ತಕ್ಕಂತೆ ಒಂದು ನಿರೀಕ್ಷಿತ ಮಟ್ಟದಲ್ಲಿ ಫಲಿತಾಂಶ ಬಂದಿದೆ ಅಂತಕ್ಕಂಥದ್ದು ನಾನು ಇಲ್ಲೇ ಅರ್ಥೈಸ್ಕೊಳ್ತೀನಿ. ನಿಮ್ಮ ಕ್ಲಾಸಿಗೆ ನಾನು ವಿಸಿಟ್ ಮಾಡಿದಾಗ ನನ್ನ ಪರ್ಸೆಂಟೇಜ್ ಕೇವಲ 38 ಅಂತ ಹೇಳ್ತಿದ್ದೆ. ನಮ್ಗೆಲ್ಲರಿಗೂ ಕೂಡ ಗೊತ್ತಿರ್ಲಿಲ್ಲ. ನಾ ಮಾತಾಡಿದ್ನಿ ನಿಮ್ಮ ಸ್ಕೂಲಿಗೆ ಬಂದಾಗ ಎಷ್ಟು ಅಂತ ಹೇಳ್ತಿದ್ದೆ ನಾನು, 38% ಅಂತ ಹೇಳ್ತಿದ್ದೆ. ಅಂದ್ರ
ಕಡಿಮೆ ಪರ್ಸೆಂಟೇಜ್ ಬಂದರೂ ಕೂಡ ಜೀವನದೊಳಗ ನಾವು ಸತತ ಮತ್ತು ನಿರಂತರ ಪ್ರಯತ್ನವನ್ನು ಮಾಡಿದ್ರೆ ಮುಂದೆ ಏನಾದರೂ ಆಗಬಹುದು ಅನ್ನೋದಕ್ಕೆ ನಿಮಗೆ ಛಲ ಬರಲಿ ಅನ್ನುವಂತ ಒಂದು ಉದ್ದೇಶದಿಂದ ನಾನು ಆ ರೀತಿಯಾಗಿ ನಿಮ್ಮೊಂದಿಗೆ ಸಂವಾದವನ್ನ ಮಾಡೋದ್ರ ಮೂಲಕ ನಿಮ್ಗೆ ಮಾಹಿತಿಯನ್ನ ನಾನು ಹಂಚಿಕೊಳ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡ್ತಿದ್ದೆ. ಆದರೂ ಕೂಡ ಈ ಬಾರಿ ನಮ್ಮ ಟಾರ್ಗೆಟ್ ಇತ್ತು 625 ಒಂದು ಮಗುವಾದ್ರೂ ಕೂಡ ನಮ್ಮ ತಾಲೂಕಿನಲ್ಲಿ ಪಡ್ಕೋಬೇಕು ಅಂತಂದು ಆ ಒಂದು ಮಾರ್ಗದಲ್ಲಿ ನಾವು ಬಾಳೆಯನ್ನು ದೂರಿಲ್ಲ. 612 ತನಕ ನಾವು ಆಲ್ರೆಡಿ ಬಂದಿವಿ. ಮುಂದಿನ ದಿನಮಾನಗಳಲ್ಲಿ ಅಂತ ಮಕ್ಕಳನ್ನ ಐಡೆಂಟಿಫೈ ಮಾಡಿ ಔಟ್ ತೆಗೆಯುವಂತ ಒಂದು ಕಾರ್ಯತಂತ್ರವನ್ನ ಈ ಬಾರಿ ಮಾಡುವುದರ ಮೂಲಕ ರಾಜ್ಯದಲ್ಲಿ ನಮ್ಮ ತಾಲೂಕಿನ ಮಕ್ಕಳು ಒಂದು ತಮ್ಮದೇ ಆಗಿರ್ತಕ್ಕಂಥ ಅಸ್ತಿತ್ವವನ್ನು ಇಟ್ಕೊಳ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ನಾವು ಮಾಡ್ತೀನಿ. ಇಲ್ಲೇ ಬಂದಿರತಕ್ಕಂಥ ಸಾಧಕರಿಗೆ ನನ್ನ ವಿನಂತಿ ಇಷ್ಟೇ, ನಿಮ್ಮ ತಂದೆ ತಾಯಿಗಳು ನಿಮಗೆ ಬಹಳಷ್ಟು ರೀತಿಯಾಗಿ ಕಷ್ಟಪಟ್ಟು ನನ್ನ ಮಗ ನನ್ನ ಮಗಳು ಮುಂದೆ ಜೀವನದಲ್ಲಿ ಒಂದು ಉತ್ತಮ ಅಧಿಕಾರಿ ಆಗಬೇಕು, ಸರ್ಕಾರಿ ಹುದ್ದೆಯನ್ನು ಅಲಂಕರಿಸಬೇಕು, ಒಬ್ಬ ಪ್ರಜ್ಞಾವಂತ ನಾಗರಿಕರಾಗಬೇಕು ಅಂತಕ್ಕಂಥ ಒಂದು ಉದ್ದೇಶವನ್ನು ಇಟ್ಟುಕೊಂಡು ತಮ್ಮ ಕಷ್ಟಗಳ ನಡುವೆಯೂ ಕೂಡ ನಿಮ್ಮ ಇಷ್ಟದ ವಿದ್ಯಾಭ್ಯಾಸಕ್ಕೆ ಎಳ್ಳಷ್ಟು ಕೂಡ ತೊಂದರೆ ಆಗಲಾರದ ರೀತಿಯಲ್ಲಿ ನಿಮಗೆ ಎಲ್ಲ ರೀತಿಯಾಗಿರ್ತಕ್ಕಂಥ ಒಂದು ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಮುಂದೆಯೂ ಕೂಡ ನಿಮ್ಮ ಜರ್ನಿ ಒಳಗ ಉತ್ತಮ ರೀತಿಯಾಗಿರ್ತಕ್ಕಂಥ ಒಂದು ಫಲಿತಾಂಶವನ್ನು ತೆಗೆದುಕೊಂಡ್ಬರ್ರಿ. ಈಗಾಗಲೇ ನಿಮ್ಗೆ ಅರ್ಥ ಆಗೈತಿ, ಯಾರು ನಿರಂತರವಾಗಿ ಓದ್ತೀರಿ, ಯಾರು ಸಮಯ ಪ್ರಜ್ಞೆಯನ್ನು ಇಟ್ಕೊಂಡು ಬದುಕ್ತೀರಿ, ಯಾರು ತಂದೆ ತಾಯಿಗಳಿಗೆ ಗೌರವವನ್ನು ಕೊಟ್ಟು ಗುರುಗಳಿಗೆ ಗೌರವವನ್ನು ಕೊಟ್ಟು ನಿಮ್ಮ ಬದುಕನ್ನ ಕಟ್ಕೊಂತೀರಿ, ಖಂಡಿತವಾಗಿಯೂ ಕೂಡ ಮುಂದಿನ ದಿನಮಾನಗಳಲ್ಲಿ ನೀವು ಈ ರಾಷ್ಟ್ರವನ್ನು ಆಳ್ತಕ್ಕಂಥ, ದೇಶವನ್ನು ಆಳ್ತಕ್ಕಂಥ, ಜಿಲ್ಲೆಯನ್ನು ಆಳ್ತಕ್ಕಂಥ ಒಂದು ಉನ್ನತ ರೀತಿಯಾಗಿರ್ತಕ್ಕಂಥ ಒಂದು ಜೀವನವನ್ನ ನಡೆಸಿಕೊಂಡು ಹೋಗ್ತಕ್ಕಂಥ ಒಂದು ಜೀವನ ನಿಮ್ದು ಖಂಡಿತವಾಗಿಯೂ ಕೂಡ ಆಗುತ್ತಾ. ಆ ಭಾಗವಾಗಿ ನೀವೆಲ್ಲರೂ ಕೂಡ ಪ್ರಯತ್ನವನ್ನು ಮಾಡಿ. ಒಂದು ಕಿವಿ ಮಾತು ಏನಂತ ಹೇಳಿದ್ರೆ, ನಂದು ಹೈಯೆಸ್ಟ್ ಆಗೈತೆ ಅಂದ್ಗುಳ್ಳೆ ನಾ ಸೈನ್ಸ್ ಹಚ್ತೀನಿ ಅನ್ನೋದು. ಸೈನ್ಸ್ ನೀ ಯಾಕೆ ಹಚ್ತೀನಿ ಅಂತ ಅಂದ್ಗುಳ್ಳೆ ಮಗ್ಗಲ ಮನ್ಯಾಗ ನಮ್ಮ ರಿಲೇಷನ್ ಒಳಗೆ ಒಬ್ರು ಸೈನ್ಸ್ ಹಚ್ಚಾರ, ಅದಕ್ಕೆ ನಾನು ಹಚ್ತೀನಿ ಅಂತಂದು ಹೇಳೋದು. ಇಲ್ಲ ನಮ್ಗೆ ಗೊತ್ತಿದ್ದ ಒಬ್ರು ಕಾಮರ್ಸ್ ಹಚ್ಚಾರ, ನಾನು ಕಾಮರ್ಸ್ ಹಚ್ತೀನಿ ಅಂತಕ್ಕಂಥದ್ದು. ಇವನ್ನೆಲ್ಲ ಮತ್ತೊಬ್ಬರನ್ನ ನೋಡಿ ನೀವು ಮಾಡಬೇಡ್ರಿ. ನಿಮ್ದು ಯಾವುದು ನೀಗುತ್ತಾ, ಯಾವ ಒಂದು ಕಲಾ ವಿಭಾಗಕ್ಕೆ ಸೇರ್ಬೇಕು, ವಿಜ್ಞಾನ ವಿಭಾಗಕ್ಕೆ ಸೇರ್ಬೇಕು, ವಾಣಿಜ್ಯ ವಿಭಾಗಕ್ಕೆ ಸೇರ್ಬೇಕು, ಅದನ್ನ ನಿರ್ಧಾರವನ್ನ ಮಾಡುವುದರ ಮೂಲಕ ನೀವು ಕೋರ್ಸ್ಗಳನ್ನ ಆಯ್ಕೆ ಮಾಡಿಕೊಂಡು ಮುಂದಿನ ಒಂದು ವಿದ್ಯಾಭ್ಯಾಸವನ್ನ ನೀವೆಲ್ಲರೂ ಕೂಡ ಮುಂದುವರಿಸಬೇಕು. ನಿಮ್ಗೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ನಮ್ಮ ತಾಲೂಕಿನ ಕೀರ್ತಿಯನ್ನ, ಹೆಸರನ್ನ ನೀವು ತಂದಿದ್ದೀರಿ. ಮುಂದೆಯೂ ಕೂಡ ನೀವು ತರುವುದರ ಮೂಲಕ ನಿಮ್ಮ ಶಾಲೆ, ನಿಮ್ಮ ತಂದೆ ತಾಯಿ, ನಿಮ್ಮ ಗ್ರಾಮ, ನಮ್ಮ ತಾಲೂಕು, ಈ ವ್ಯವಸ್ಥೆ ಎಲ್ಲದಕ್ಕೂ ಕೂಡ ನಿಮ್ಮಿಂದ ಮುಂದಿನ ನಿರ್ಮಾಣಗಳಲ್ಲಿ ಒಳ್ಳೆಯ ಭವಿಷ್ಯ ಉಂಟಾಗುವ ರೀತಿಯಲ್ಲಿ ನೀವೆಲ್ಲರೂ ಕೂಡ ಮುಂದಿನ ಒಂದು ವಿದ್ಯಾರ್ಜನೆಯನ್ನ ಮಾಡಿ ಅಂತಕ್ಕಂಥ ಒಂದು ಅನಿಸಿಕೆಯನ್ನ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ, ಈ ಹೇಗೆ ನೀವೀಗ ನಮ್ಗೆಲ್ಲರಿಗೂ ಕೂಡ ಮಾದರಿಯಾಗಿದ್ದೀರಿ, ಮುಂದಿನ ದಿನಮಾನಗಳಲ್ಲಿಯೂ ಕೂಡ ಕಾಲೇಜಿನಲ್ಲಿ ಇದೇ ರೀತಿಯಾಗಿರ್ತಕ್ಕಂಥ ಟಾಪರ್ಸ್ ಆಗಿ ನಮ್ಮ ತಾಲೂಕಿನ ಘನತೆಯನ್ನ, ನಿಮ್ಮ ಮನೆತನದ ಘನತೆಯನ್ನ, ಜೊತೆಗೆ ನಿಮ್ಮ ಭವಿಷ್ಯ ನೀವು ಮುಂದೆ ಏನು ಆಗ್ಬೇಕಂತ ಮಾಡಿರಿ, ನಾವು ಆಲ್ರೆಡಿ ನಿಮಗೆ ಬರ್ಸಿವಿ. IAS ಆಫೀಸರ್ ಆಗ್ಬೇಕಂತಂದ್ರೆ ನಿಮ್ಮ ಮನೆಯ ಕನ್ನಡಿ ಹತ್ರ ಬರೆದು ಹಾಕ್ರಿ ಅಂತ ಹೇಳಿದ್ ನಾನು, ನೆನಪಿರ್ಬೋದು. ಆ ಬರೆದು ಹಾಕಿದ್ದಾನೆ ನಿರಂತರವಾಗಿ ನೋಡ್ತಾ ನೋಡ್ತಾ ಅದೇ ರೀತಿಯಾಗಿರ್ತಕ್ಕಂಥ ಒಂದು ಪ್ರಯತ್ನ ನಿಮ್ ಜೀವನದಲ್ಲಿ ಸಾಗಿದ್ರೆ ಖಂಡಿತವಾಗಿಯೂ ಕೂಡ ಆಗ್ಲಿಕ್ಕೆ ಸಾಧ್ಯತೆ. ಇವತ್ತ ನಾನಾತು, ಸರ್ ಆತು, ನಾವೇನು ದೊಡ್ಡ ಕುಟುಂಬದಲ್ಲಿ ಹುಟ್ಟು ಬಂದಿಲ್ಲ, ಒಂದು ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟು ಬಂದು ನಿರಂತರವಾಗಿರ್ತಕ್ಕಂಥ ಪ್ರಯತ್ನ, ಹಿರಿಯರ ಒಂದು ಮಾರ್ಗದರ್ಶನ ಮತ್ತು ನಾವು ಏನಾಗಬೇಕು ಅನ್ನೋದರ ಒಂದು ಆಧಾರದ ಮೇಲೆ ಇವತ್ತ 4 ಮಾತು ನಿಮ್ಮ ಎದುರಿಗೆ ನಿಂತು ಮಾತನಾಡಲಿಕ್ಕೆ ಅವಕಾಶ ಇದೆ. ಅವತ್ತಿನ ದಿನ ನಮ್ಗೆ ಇಷ್ಟೊಂದು ಅವಕಾಶಗಳು ಇದ್ದಿದ್ದಿಲ್ಲ, ಇದ್ದಿದ್ದಿಲ್ಲ. ಇವತ್ತ ನಿಮ್ಗೆ ಎಲ್ಲ ರೀತಿಯಲ್ಲಿಯೂ ಕೂಡ ಮಾರ್ಗದರ್ಶನ ಮಾಡಲಿಕ್ಕೆ ಬಹಳಷ್ಟು ಅವಕಾಶಗಳಿವೆ. ಬಹಳಷ್ಟು ಕಾಲೇಜಿನವರು ನಿಮ್ಮನ್ನು ಕೈ ಮಾಡಿ ಕರೀತಾರೆ, ಈಗ ನಮ್ಮಲ್ಲೇ ಅಡ್ಮಿಷನ್ ತೋರಿ, ನಿಮ್ಮಲ್ಲೇ ಅಡ್ಮಿಷನ್ ತೋರಿ. ಅದಕ್ಕೆ ಪ್ರವೇಶವನ್ನ ಪಡೆಯುವಂತ ಸಂದರ್ಭದಲ್ಲಿ ಎಲ್ಲವನ್ನೂ ಕೂಡ ಆಲೋಚನೆಯನ್ನು ಮಾಡಿಕೊಂಡು ನಿಮಗೆ ಎಲ್ಲೇ ಅನುಕೂಲ ಆಗುತ್ತಾ ಅಲ್ಲೇ ಸೇಫ್ಟಿ ದೃಷ್ಟಿಯಿಂದ ಇರ್ಬೋದು, ವಿದ್ಯಾರ್ಥಿನಿಯ ದೃಷ್ಟಿಯಿಂದ ಇರ್ಬೋದು, ತಾವೆಲ್ಲರೂ ಕೂಡ ತೆಗೆದುಕೊಳ್ಳೋದ್ರ ಮೂಲಕ ನಿಮ್ಮ ಜೀವನ ಒಳ್ಳೆ ರೀತಿಯಾಗಿರ್ತಕ್ಕಂಥ ಒಂದು ಮಾರ್ಗದತ್ತ ನಡೀಲಿ ಅಂತಕ್ಕಂಥ ಅಭಿಮಾನದ ಮಾತುಗಳನ್ನ ಹೇಳ್ತಾ ಮತ್ತೊಮ್ಮೆ ಇಲಾಖೆ ಪರವಾಗಿ ತಮಗೆಲ್ಲರಿಗೂ ಕೂಡ ನಾನು ಅಭಿವಂದನೆಯನ್ನು ಸಲ್ಲಿಸಿ ನನ್ನ ಪ್ರಾಸ್ತಾವಿಕ ಮಾತುಗಳಿಗೆ ವಿರಾಮ ಕೊಡ್ತೇನೆ.
ತಹಶೀಲ್ದಾರ್ ಅನಿಲ್ ಕುಮಾರ್ ಮಾತನಾಡಿ, ಗುಣಮಟ್ಟದ ಶಿಕ್ಷಣಕ್ಕೆ ಉತ್ತಮ ಫಲಿತಾಂಶ ಪಡೆಯಲು ಸಾಧ್ಯವಾಗಿದೆ. ನಿಮ್ಮ ಜೀವನದಲ್ಲಿ 2 ಪ್ರಮುಖ ಹಂತಗಳು, ಅದರಲ್ಲಿ ಎಸ್ಎಸ್ಎಲ್ಸಿ ಕೂಡ ಆಗಿದೆ. ಆದ್ದರಿಂದ ನಿರಂತರ ತಾಪತ್ರಯಗಳು ಬರುತ್ತಿರುತ್ತವೆ. ಅವುಗಳಲ್ಲಿ ಮೆಟ್ಟಿ ನಿಂತು ಉತ್ತಮ ಕೆಲಸ ಮಾಡುವ ಮೂಲಕ ನಿಮ್ಮನ್ನ ಸ್ಪರ್ಧಾ ಜಗತ್ತಿಗೆ ಕಾಲಿರಿಸುವಂತೆ ಶಿಕ್ಷಕರು, ಅಧಿಕಾರಿಗಳು, ಪಾಲಕರು ನಿರಂತರ ಶ್ರಮ ವಹಿಸಿದ್ದಾರೆ. ಆ ಶ್ರಮದ ಫಲ ನಿಮಗೆ ಉತ್ತಮ ಫಲಿತಾಂಶಕ್ಕೆ ಕಾರಣವಾಗಿದೆ. ಮುಂದಿನ ದಿನದಲ್ಲಿಯೂ ಕೂಡ ತಂದೆ ತಾಯಿ, ಗುರು ಹಿರಿಯರ ಮಾತುಗಳನ್ನು ಕೇಳುವ ಮೂಲಕ ಉತ್ತಮವಾದ ಕನಸಿನೊಂದಿಗೆ ಹೆಜ್ಜೆ ಹಾಕಿದ್ರೆ ಸಾಧನೆ ನಿಮ್ಮದಾಗುತ್ತೆ. ಇವತ್ತಿನ ದಿನ ನಮ್ಮ ಶಿಕ್ಷಣ ಇಲಾಖೆಯ ವತಿಯಿಂದ SSLCಯಲ್ಲಿ ಅತಿ ಹೆಚ್ಚು ಅಂಕ ಪಡೆದಿರ್ತಕ್ಕಂಥ ಮಕ್ಕಳಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ನಮ್ಮ PO ಸಾಹೇಬರು ಅತಿ ಮುತುವರ್ಜಿ ವಹಿಸಿ, ನನಗೆ ಹೇಳಿರಲಿಲ್ಲ, ನನಗೆ ಮುಂಚೆ ಹೇಳಿದರೆ ನಾನು ಇನ್ನೂ ದೊಡ್ಡ ಮಟ್ಟದಲ್ಲಿ ನಮ್ಮ ಆಫೀಸರ್ ದೊಡ್ಡ ಹಾಲಲ್ಲಿ ಮಾಡ್ತಿದ್ದೆ. ಈಗ ಬಂದಾಗ ನಾನು ಊರಿಂದ ಬಂದೆ, ಫೋನ್ ಬಂತು, ಆಯಿತು 8 ಗಂಟೆ ನಾನು ಮಾಡಿಬಿಡ್ರಿ, ಮತ್ತು ನಾವು ಆಗಸ್ಟ್ 15ಕ್ಕೆ ತಾಲೂಕು ಆಡಳಿತದಿಂದ ಇನ್ನೊಂದು ಸರ್ತಿ ಸನ್ಮಾನ ಮಾಡ್ಕೊಂಡು ಕಳ್ಸೋಣ ಅಂತ ಮಾತಾಡಿ ಬಂದಿದ್ದಾಯಿತು. ತಮಗೆಲ್ಲರಿಗೂ ಮೊದಲನೇದಾಗಿ ಅಭಿನಂದನೆಗಳು. ಯಾರ್ಯಾರು ಅತಿ ಹೆಚ್ಚು ಅಂಕಗಳನ್ನು ನಮ್ಮ ತಾಲೂಕಿನಲ್ಲಿ ಪಡೆದಿರ್ತಕ್ಕಂಥ ಮಕ್ಕಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಈ ಸುಂದರ ಮತ್ತು ಅರ್ಥಪೂರ್ಣ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ತಾಲೂಕಿನ ದಕ್ಷ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ IR ಅಕಿ ಅವರೇ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ NGO ಸಂಘದ ಅಧ್ಯಕ್ಷರೇ, ಶಿಕ್ಷಣ ಇಲಾಖೆಯ ಅಧಿಕಾರಿಗಳೇ, ಇಲ್ಲಿ ನೆರೆದಿರ್ತಕ್ಕಂಥ ಮಕ್ಕಳೇ, ಪೋಷಕರೇ, ನಮ್ಮ ಪತ್ರಕರ್ತ ಮಿತ್ರರೇ, ಭಾಳ ಖುಷಿ ಆಗ್ತದೆ ನಿಮ್ಮನ್ನೆಲ್ಲ ನೋಡಿದ್ರೆ. ಈ ನಮ್ಮ BO ಸಾಹೇಬರು ಮಾತಾಡುವಾಗ ಹೇಳಿದ್ರು ಅವ್ರ ಪರ್ಸೆಂಟೇಜು, ನಂದು 59%. ಫಸ್ಟ್ ಕ್ಲಾಸು ಅಲ್ಲ. ನಮ್ಮ ತಂದೆಯವರು ಭಾಳ ಆಸೆ, ನನ್ನ ಮಗ ಚೆನ್ನಾಗಿ ಓದಿ MBBS ಮಾಡಿ ಡಾಕ್ಟರ್ ಆಗಬೇಕಂತ. ನಮ್ಮ ತಂದೆಯವರು ಒಂದು 75ರಿಂದ 80ಗೆ ಬಂದು ನನ್ನ ಮಗ ಒಳ್ಳೆ ಸೈನ್ಸ್ ಕಾಲೇಜಿಗೆ ಹಾಕ್ಬಿಡೋಣ ಅಂತ ಯೋಚನೆ ಮಾಡಿದ್ರು. ಪರ್ಸೆಂಟೇಜ್ ನೋಡಿದರೆ ಭಾಳ ಕಡಿಮೆ ಆಗ್ಬಿಟ್ಟಿದೆ, 59 ಆಗ್ಬಿಟ್ಟಿದೆ. ನಿಜ ಹೇಳ್ತೀನಿ, ಒಂದು ವಾರ ಹತ್ಬಿಟ್ಟಿದ್ದೆ. ನಮ್ಮಪ್ಪನ ಆಸೆ ಕನಸು, ನನ್ನ ಕನಸಾಗಿರಲಿಲ್ಲ, ನಮ್ಮಪ್ಪನ ಕನಸು ಹಾಳಾಗೋಗ್ಬಿಡ್ತಲ್ಲ ಇವತ್ತು. ಏನು ಪರ್ಸೆಂಟೇಜ್ ತೆಗಿಲಿಲ್ಲ, ಏನಿಲ್ಲ ಅಂತ. ಬಟ್ ಇವತ್ತಿನ ದಿನ ನಿಮ್ಮನ್ನು ನೋಡಿ ಭಾಳ ಖುಷಿ ಆಗ್ತದೆ, ಹೆಮ್ಮೆ ಅನ್ನಿಸ್ತದೆ. ನಮ್ಮ ಅವಾಗೆಲ್ಲ ನಾವು ಓದುವಾಗೆಲ್ಲ 70, 75, 80 ಟಾಪರ್ಸ್. ಭಾಳ ಕಷ್ಟದ ಎಕ್ಸಾಮ್ಸ್ ಅವಾಗೆಲ್ಲ. ಶಿಕ್ಷಣ ಗುಣಮಟ್ಟ ಪ್ರತಿ ವರ್ಷದಿಂದ ವರ್ಷಕ್ಕೆ ನೋಡ್ರಿ, ಮತ್ತು ಮುಂದೆ ವರ್ಷ ನೋಡ್ರಿ ಇದಕ್ಕಿಂತ ಜಾಸ್ತಿನೇ ಪರ್ಸೆಂಟೇಜ್ ಬಂದಿರುತ್ತೆ. ಈಗ ನಮ್ಮ ತಾಲೂಕಲ್ಲಿ 77 ಇದೀವಿ, ಜಿಲ್ಲೆಯಲ್ಲಿ 66.94 ಇದೀವಿ. ಅಂದರೆ 70 ಹತ್ರ ಜಿಲ್ಲೆಯಲ್ಲಿ 70 ಅನ್ಕೊಂಡ್ರೆ ನಮ್ಮ ತಾಲೂಕು 77 ಅನ್ಕೊಂಡ್ರೆ, 77 ಹತ್ರ 78 ಅನ್ಕೊಂಡ್ರೆ. ಇದು ನಮ್ಮ ಜಿಲ್ಲೆಗೆ ಹೋಲಿಸಿದ್ರೆ ಭಾಳ, ಯಾಕಂದ್ರೆ 69ರಲ್ಲಿ 77 ಇದೆ. ಭಾಳ ದೊಡ್ಡ ಸಾಧನೆಯನ್ನು ನಮ್ಮ ಶಿಕ್ಷಣ ಇಲಾಖೆ ನಮ್ಮ ತಾಲೂಕಲ್ಲಿ ಮಾಡಿದೆ ಅಂತ ನಾನು ಹೆಮ್ಮೆಯಿಂದ ಹೇಳ್ತೀನಿ. ಯಾಕಂದರೆ ನಮ್ಮ ಪತ್ರಕರ್ತರು ಇದ್ದಾರೆ, ಎಲ್ಲರೂ ಸಾಕ್ಷಿಯಾಗಿದ್ದಾರೆ ಏನೇನು ಮಾಡಿದ್ದಾರೆ ಶಿಕ್ಷಣ ಇಲಾಖೆಯಲ್ಲಿ. ಪ್ರತಿಬಿಂಬ ಅಂತ ಮಾಡಿದರು, ಎಕ್ಸಾಮ್ಸ್ ಎಲ್ಲ ಮಾಡಿದರು, ಸಾನಿವಾಸ್ ಅಂತ ಎಲ್ಲ ಮಕ್ಕಳನ್ನು ಕರೆಸಿ, ರಾಜ್ಯದಲ್ಲಿ ಯಾರೂ ಮಾಡಿಲ್ಲ ಅಷ್ಟು ಮಕ್ಕಳನ್ನ ಒಂದು ಕಡೆ ಸೇರಿಸಿ ಅವರಿಗೆ ಒಂದು ವಾರ ಹಾಸ್ಟೆಲ್ ವ್ಯವಸ್ಥೆ, ಊಟದ ವ್ಯವಸ್ಥೆ ಮಾಡಿ, ಅವ್ರಿಗೆ ಉಳ್ಕೊಳಕ್ಕೆ ವ್ಯವಸ್ಥೆ ಮಾಡಿ, ಎಲ್ಲೆಲ್ಲೋ ರಾಜ್ಯದಿಂದ ಸಂಪನ್ಮೂಲ ವ್ಯಕ್ತಿಗಳನ್ನು ಕರೆಸಿ ಅವರಿಗೆ ಮಕ್ಕಳಿಗೆ ಅದರಲ್ಲಿ 2 ಕ್ಯಾಟಗರಿ ಮಾಡಿ, ನೀವೆಲ್ಲ ಇರ್ಬೋದು ಅನಿಸುತ್ತೆ. ಟಾಪರ್ಸ್ ಒಂದು ಕ್ಯಾಟಗರಿ ಮಾಡಿದರು, ಅತಿ ಕಡಿಮೆ ಅಂಕಗಳನ್ನು ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳು ಇರ್ಬೋದು, ಎಲ್ಲರನ್ನೂ ಸೇರಿಸಿ ಎಲ್ಲರನ್ನೂ ಸರಿದೂಗಿಸ್ಕೊಂಡು ಮಾಡಿದಂಥ ಅದ್ಭುತ ಕಾರ್ಯಕ್ರಮ. ಮಾನ್ಯ ಜಿಲ್ಲಾಧಿಕಾರಿಗಳು ಇಲ್ಲಿ ಬಂದಾಗ BO ನಾನು ಬಂದು ಕಂಡಿದ್ರು, DC ಸರ್ನ ಕರ್ಕೊಂಡು ಬರೋಣ ಅಂತ. ನಾವು ಮತ್ತು BO ಅವರು ಹೋಗಿ DC ಸರ್ನ ಕೇಳಿದಾಗ ಭಾಳ ಖುಷಿಯಿಂದ ಬಂದರು. ಭಾಳ ಒಳ್ಳೆ ಕಾರ್ಯಕ್ರಮ ಮಾಡ್ತಾಯಿದ್ರಿ, ಮಕ್ಕಳಿಗೆ ಪ್ರೇರಣೆ ಆಗಬೇಕಂತ ಜಿಲ್ಲಾಧಿಕಾರಿಗಳು ಬಂದಿದ್ದರು. ನಾವು ಓದುವಾಗ ತಹಸೀಲ್ದಾರ್ನೂ ನೋಡಿರಲಿಲ್ಲ, ನಾವು ಯಾರು ಬಂದು ನಮಗೆ ಹೇಳಿರಲಿಲ್ಲ. ನಿಮಗೆ ಜಿಲ್ಲಾಧಿಕಾರಿಗಳು ಬಂದರೆ, CO ಸರ್ ಬಂದರೆ, SP ಸರ್ ಬಂದರೆ, ನಾವು ಬಂದ್ವಿ. ತಹಸೀಲ್ದಾರು ಬಂದು ನಮಗೆ ಮೋಟಿವೇಶನ್ ಮಾಡಲಿಲ್ಲ. ನಾವು ಹೋಗಿಲ್ಲ. ನಿಮಗೆ ಇವರು ವೆಲ್ ಏನಪ್ಪ, ಯಾಕಂದರೆ ದೇವರು ಎಲ್ಲ ಕೊಟ್ಟಿದ್ದಾನೆ. ಜೀವನ ಹೆಂಗೆ ಅಂದರೆ ಮಕ್ಕಳೆಲ್ಲ ಈಗ ನೀವೆಲ್ಲ ಒಳ್ಳೆ ಅಂಕ ತೆಗೆದಿದ್ರೆ ಅಂದರೆ ನಿಮ್ಮ ಭೌತಿಕ ಮಟ್ಟ ನಾವೇನು ಹೇಳ್ತೀವಿ ಅನ್ನೋದು ನೀವು ಅರ್ಥ ಮಾಡ್ಕೊಳ್ಳೋ ಪೊಸಿಷನ್ ನೀವು ಇರ್ತೀರಿ. ಜೀವನದಲ್ಲಿ ನಾವು ಭಾಳ ಇಂಪಾರ್ಟೆಂಟ್ ತಿಳ್ಕೊಬೇಕಾಗಿದ್ದು 2: ಫುಲ್ ಸ್ಟಾಪು ಮತ್ತು ಕಾಮ. ಫುಲ್ ಸ್ಟಾಪು ಕಾಮಗೆ ವ್ಯತ್ಯಾಸ ಏನು ಹೇಳ್ರಿ? ಫುಲ್ ಸ್ಟಾಪು ಕಾಮ ಅಂದರೆ ಏನು? ಫುಲ್ ಸ್ಟಾಪ್ ಅಂದರೆ ಈಗ ನಿಮ್ಗೆ ಕಮ ಆಗಿರೋದಷ್ಟೇ, ನಿಮ್ಮ ಜೀವನದಲ್ಲಿ ಕಮ ಅಷ್ಟೇ. SSLC ನಾವು ಸಾಯೋವರೆಗೂ ಫುಲ್ ಸ್ಟಾಪ್ ಬಿಡೋಕ್ಕಾಗಲ್ಲ. ಇದನ್ನ ನೀವು ಭಾಳ ಈ ಜೀವನದಾಗೆ ಬರೆದಿಟ್ಕೋಬೇಕು. ಒಂದು ಕಡೆ ನಾವು SSLC ಅಷ್ಟು ಪರ್ಸೆಂಟೇಜ್ ತೆಗ್ದಿದ್ದೀನಿ ಅಂತ ನೀವು ಮೈ ಮರೆತರೆ ಮತ್ತು ನೀವು ಕಾಮಗಳು ಕಡಿಮೆ ಹಾಕ್ಯಂತ ಹೋಗ್ತವೆ. ಹಾಗಾಗಿ ನಾನು 59 ತೆಗೆದಿದ್ದೀನಿ ಅಂತ ಕುಗ್ಗೋಗ್ಬಿಟ್ಟಿದ್ರೆ, ಪರ್ಸೆಂಟೇಜ್ ನಮ್ಮಪ್ಪ ಹೇಳಿದ್ದಕ್ಕಿಂತ ನಾನು ತೆಗೆದಿದ್ದು ಅಂತ ಕುಗ್ಗೋಗ್ಬಿಟ್ಟಿದ್ರೆ, ನಾನು ನಿಮ್ಮ
ಎದುರಿಗೆ ಬಂದು ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಸಿಗ್ತಾ ಇರಲಿಲ್ಲ, ಆ ಶಕ್ತಿನೂ ನನಗೆ ಇರ್ತಿರ್ಲಿಲ್ಲ ಅನ್ನಿಸ್ತು. ಹಾಗಾಗಿ ಜೀವನದಲ್ಲಿ ಏನೇ ಬಂದರೂ ತಗೊಳ್ಳಿ, ಏನು ಬಂದರೂ ಅಕ್ಸೆಪ್ಟ್ ಮಾಡಬೇಕು. ಜೀವನ ಹೆಂಗಂದರೆ ಇವತ್ತು ಸೋಲು ನಾಳೆ ಗೆಲುವು, ನಾಳೆ ಗೆಲುವು ನಾಡಿದ್ದು ಸೋಲು. ಜೀವನ ಯಾವಾಗಲೂ ಏರಿಳಿತಾನೆ ಇರ್ತದೆ. ಯಾವ ಪ್ರಪಂಚದಾಗ ಎಂಥ ಯಶಸ್ವಿ ಪುರುಷ ನೋಡ್ರಿ, ಮಹಿಳೆ ನೋಡ್ರಿ, ಅವ್ರು ಹಿಂಗೇ ಹೋಗಿರಲ್ಲ, ಏರುಪೇರಾಗೇ ಹೋಗಿರ್ತಾರೆ. ಏರಿಳಿತದಿಂದನೇ ಜೀವನ ಸಾಗುತ್ತೆ. ಹಾಗಾಗಿ ಮನುಷ್ಯನ ಮನಸ್ಥಿತಿ ಹೆಂಗಿರ್ಬೇಕಂದ್ರೆ ಸ್ಥಿತಿ ತಾಪಕತ್ವ ಕಾಪಾಡ್ಕೋಬೇಕಂದ್ರೆ ಸ್ಟೇಬಲ್ ಆಗಿರಬೇಕು. ಮನುಷ್ಯ ಬಿದ್ದರೆ ಕುಗ್ದೇನೆ ಭಾಳ ಮನುಷ್ಯನ ಸ್ಥಿತಿ ಮಾನಸಿಕ ಸ್ಥಿತಿ ಹೆಂಗಿರ್ಬೇಕಂದ್ರೆ ಭಾಳ ಸ್ಟೇಬಲ್ ಆಗಿರ್ಬೇಕಂತ ಒಂದು ಕಡೆ ಹೇಳ್ತಾರೆ ದೊಡ್ಡವರು. ಯಾಕಂದರೆ ನಾವು ಎಷ್ಟು ಸ್ಟೇಬಲ್ ಆಗಿರ್ತೀವಿ ನಮ್ಮ ಮನಸ್ಥಿತಿ ಅಷ್ಟು ನಾವು ಜೀವನದಲ್ಲಿ ಸಾಧಿಸ್ತಾ ಹೋಗ್ತೀವಿ. ನಾವೆಲ್ಲರೂ ಭಾಳ ಇವತ್ತು ನಮ್ಮ ತಾಲೂಕಿಗೆ ಕೀರ್ತಿ ತಂದಿದ್ರಿ. ತಮ್ಮನ್ನೆಲ್ಲ ನೀವು ನಮ್ಮನ್ನು ನೋಡೋಕೆ ಬಂದಿರೋದಕ್ಕಿಂತ ನಾನು ನಿಮ್ಮನ್ನು ನೋಡೋಕೆ ಬಂದಿರೋದು ಭಾಳ ಖುಷಿ ಅನ್ನಿಸ್ತದೆ. ಭಾಳ ಅದ್ಭುತ. ಇನ್ನು ಈಗ ನಾವು BO 38 ತೆಗೆದು BO ಆಗ್ಯಾರ, ನಾನು 59 ತೆಗೆದು ತಹಸೀಲ್ದಾರ್ ಆಗಿದೆ. ನೀವು 80-90 ತೆಗೆದು ನೀವು ದೇಶ ಅಂತಾರಾಷ್ಟ್ರೀಯ ಮಟ್ಟದಾಗೆ ನೀವು ಹೆಸರು ಮಾಡಬೇಕು. ನಾವು ರಿಟೈರ್ಡ್ ಆದಮೇಲೆ ನೀವು ಏನು ನಾನು ಸನ್ಮಾನ ಮಾಡಿದ್ದೀವಿ ಇವತ್ತಿನ ಅಂತಾರಾಷ್ಟ್ರೀಯ ಮಟ್ಟದಾಗೆ ದೇಶೀಯ ಮಟ್ಟದಲ್ಲಿ ಒಳ್ಳೆ IAS ಆಫೀಸರ್ ಆಗಿ ಸೆಕ್ರೆಟರಿಯೇಟಲ್ಲಿದ್ದನು, ಒಳ್ಳೆ ಜ್ಞಾನಿ ವಿಜ್ಞಾನಿಯಾಗಿ ನಾಸಾಕ್ಕೆ ಹೋಗಿದ್ದನು, ಒಂದು ಒಳ್ಳೆಯ ಅಂತಾರಾಷ್ಟ್ರೀಯ ಕ್ರೀಡಾಪಟುವಾಗಿ ನಮ್ಮ ದೇಶದ ಹೆಸರು ಉಳಿಸ್ತಾ ಇದ್ದನು ಅನ್ನುವಾಗಿ ಮಾಡಿದರೆ ಇವರು ಮಾಡಿದ್ದ ನಾವು ಮಾಡಿದಂಥ ಪರಿಶ್ರಮ ಏನೈತೆ ಅದು ಸಾರ್ಥಕ ಆಗ್ತದೆ. ಇಲ್ಲದೇ ಇದ್ದರೆ ನೀವು ಇಷ್ಟಕ್ಕೇನು ಖುಷಿಪಟ್ಟು ದಯಮಾಡಿ ಹೇಳ್ತೀನಿ, BO ಒಂದು ಒಳ್ಳೆ ಮಾತು ಹೇಳಿದರು. ನಿಮಗೆ ಯಾರೋ ಹೇಳಿದರು ಅಥವಾ ಯಾವುದೋ ಒಂದು ಪ್ರೊಫೆಷನ್ ಮೇಲೆ ಹುಚ್ಚು ಕನಸಿಟ್ಕೊಂಡು ಅದ್ರ ಬೆನ್ನೇರಿ ಕೋರ್ಸ್ ತಗೊಳ್ಬೇಡ್ರಿ. ಡಾಕ್ಟರ್ ಪ್ರೊಫೆಷನ್ ಹಂಗಂತೆ ಹಿಂಗಂತೆ ಅಂತ ನಾನು ಸೈನ್ಸ್ ತಗೊಳ್ತೀನಿ ಅಂತ ನಿಮಗೆ ನಿಮ್ಮದೇ ಆದಂಥ ಒಂದು ಕೆಪಾಸಿಟಿ ಇರ್ತದೆ. ಒಂದು ಸಬ್ಜೆಕ್ಟ್ ಮೇಲೆ ಹಿಡಿತಾ ಇರ್ತದೆ. ಕೆಲವರು ಇಲ್ಲಿ ಕೂತಿರೋರ ಮೇಲೆ ಕನ್ನಡದ ಮೇಲೆ ಭಾಳ ಗ್ರಿಪ್ಪಿರ್ತದೆ, ಕೆಲವರು ಇಲ್ಲಿ ಕೂತಿರೋ ಮೇಲೆ ಸೈನ್ಸ್ ಮೇಲೆ ಭಾಳ ಗ್ರಿಪ್ಪಿರ್ತದೆ, ಕೆಲವರು ಇಲ್ಲಿ ಕೂತಿರೋ ಸಮಾಜ ವಿಜ್ಞಾನದ ಮೇಲೆ ಭಾಳ ಗ್ರಿಪ್ಪಿರ್ತದೆ. ನಿಮಗೆ ಯಾವ ಇಷ್ಟವಾದಂಥ ಏರಿಯಾ ಇರ್ತದೆ, ನಿಮಗೆ ಪ್ರಬಲವಾಗಿ ಹಿಡಿತಾ ಇರ್ತಕ್ಕಂಥ ಏರಿಯಾದಲ್ಲಿ ನೀವು ಆರ್ಟ್ಸ್ ಆಗಲಿ ಕಾಮರ್ಸ್ ಆಗಲಿ ಯಾವುದಾದ್ರೂ ತಗೊಳ್ಬೋದು. ನೀವು ಗುರಿಗೆ ಒಂದು ಡಿಗ್ರಿ ಬೇಕಷ್ಟೇ. ಯಾವುದೇ ಗುರಿ ಸಾಧಿಸ್ಬೇಕು ಒಂದು ಡಿಗ್ರಿ ಬೇಕು. ಸೈನ್ಸ್ ಆಗಿರ್ಬೋದು, ಕಾಮರ್ಸ್ ಆಗಿರ್ಬೋದು, ಆರ್ಟ್ಸ್ ಆಗಿರ್ಬೋದು, ಅದು ಮ್ಯಾಟ್ರೇ ಅಲ್ಲ. ನಾನು ಓದಿದ್ದು MBA, ನಾನು ಓದಿದ್ದು ಕೋರ್ಸಿಗೂ ನಾನು ಈಗ ಕೆಲಸ ಮಾಡ್ತಿರೋದು ಒಂದಕ್ಕೊಂದು ಸಂಬಂಧನೇ ಇಲ್ಲ. ನಾನು MBA ಮಾಡಿದರೆ ನಾನು ಯಾವುದೋ ಬಿಸ್ನೆಸ್ ಮಾಡೋದಕ್ಕಿಂತ ಇಲ್ಲ ಯಾವುದಾದ್ರೂ ಒಂದು ಒಳ್ಳೆ IT ಕಂಪ್ನಿನೋ ಒಳ್ಳೆಯ ಕಂಪ್ನಿಯಲ್ಲಿ ನಾನು ಕೆಲಸ ಮಾಡೋದಕ್ಕಿತ್ತು, ಯಾವುದೋ CEO ಆಗಲಿ ಏನಾದರೂ ಕೆಲಸ ಮಾಡೋದಕ್ಕೆ. ನನ್ನ ಫೀಲ್ಡು ನನಗಿದು ಕಾಂಪಿಟೇಟಿವ್ ವರ್ಲ್ಡ್ ಕಡೆ ಹೋಗಿ ಸಮಾಜ ಸೇವೆ ಮಾಡಬೇಕು, ಜನರಿಗೆ ಸೇವೆ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ನಾವಿಲ್ಲ. ಡಿಗ್ರಿ ಆದ್ರೆ ಜಸ್ಟ್ ಡಿಗ್ರಿ ಅನ್ನೋದು ಬರೀ ಡಿಗ್ರಿ. ಅದು ನಿಮ್ಮ ಜೀವನವನ್ನು ನಿರ್ಧರಿಸಲ್ಲ. ಈ ಮಾರ್ಕ್ಸ್ ತೆಗೆದಿದ್ರಲ್ಲ, ಇದು ನಿಮ್ಮ ಜೀವನವನ್ನು ನಿರ್ಧರಿಸಲ್ಲ. ಇದು ಒಂದು ಜೀವನದ ಒಂದು ಹಂತ ಕಂಪ್ಲೀಟ್ ಮಾಡಿರಿ. ಇದೇನು ಇಂಪಾರ್ಟೆಂಟ್ ಅಲ್ಲ ಅಂತ ಹೇಳ್ತಿಲ್ಲ, ಬಟ್ ಇದು ಇಂಪಾರ್ಟೆಂಟೇ. ಅದಕ್ಕಾಗಿ ನಿಮಗೆ ಕರೆಸಿದ್ದೀವಿ. ಇದು ಒಂದು ಪಾರ್ಟ್ ಅಷ್ಟೇ. ಇನ್ನೂ ನೀವು ಜೀವನದಲ್ಲಿ ಸಾಧಿಸೋದು ಭಾಳ ಇದೆ, ಸಾಯುವವರೆಗೂ ಸಾಧಿಸೋದಿದೆ. ನಾವು ಈಗ ನಾವೆಲ್ಲ ಒಂದು ಹಂತಕ್ಕೆ ಬಂದಿದ್ದೀವಿ. ನಾವು ಬುಕ್ ಓದೋದೇನು ಬಿಟ್ಟಿಲ್ಲ, ಬುಕ್ ಓದ್ತಾನೆ ಇರ್ತೀವಿ. ಜೀವನ ಹೆಂಗಿದೆ ಅಂದರೆ ದಿನ ಕಲಿತಾನೆ ಇರ್ಬೇಕು. ಅದೇ ಜೀವನ. ನೀವು ಕಲಿಯೋದು ನಿಲ್ಲಿಸಿದ್ರಂದರೆ ಈಗಿನ ಸ್ಪರ್ಧಾತ್ಮಕ ಯುಗ ಐತಲ್ಲ, ಈಗ ಎಷ್ಟು ಸ್ಪೀಡ್ ಇದೆ ಅಂದರೆ ನನಗಿಂತ ನನ್ನ ಮಗ ಹುಷಾರಿರ್ತಾನೆ, ನಿಮ್ಗಿಂತ ನಿಮ್ಮ ಮಕ್ಕಳು ಹುಷಾರಿರ್ತಾರೆ. ಜನ್ರೇಷನ್ ಅದು ಗ್ಯಾಪ್ ಅಂತ ಜನ್ರೇಷನ್ ಬರ್ತಾ ಭಾಳ ಹುಷಾರು ಬರ್ತದೆ. ಸ್ಪರ್ಧಾತ್ಮಕ ಯುಗದಾಗ ನೀವು ಇದ್ದೀರಿ. ನಾವು ಇರುವಾಗ ಕಾಂಪಿಟೇಷನ್ ಇತ್ತು, ಈ ಮಟ್ಟಿಗೆ ಕಾಂಪಿಟೇಷನ್ ಇರಲಿಲ್ಲ. ಬಟ್ ಈಗಿನ ನೀವು ಪರಿಸ್ಥಿತಿ ಹೆಂಗಿದ್ದೀರಿ ಅಂದರೆ, ನೀವು ಇವತ್ತಿನ ದಿನ ಓದೋದು ಬಿಟ್ಟರೆ ಅಂದರೆ ನಾಳೆ ಇಲ್ಲಿಟ್ರೇಟ್ ಆಗ್ಬಿಡ್ತೀರಿ, ಅನಕ್ಷರಸ್ಥರಾಗ್ಬಿಡ್ತೀರಿ. ಅಷ್ಟು ಸ್ಪೀಡ್ ಇದೆ. ದಿನ ಅಪ್ಡೇಟ್ ಆಗ್ತಿರೋ ಮನುಷ್ಯ, ದಿನ ಓದ್ತಿರ್ಬೇಕು. ಪಟ್ಟಂಥ ಶ್ರಮ, ಗುರು ಹಿರಿಯರು ಪಟ್ಟಂಥ ಶ್ರಮ, ಇಂಥ BO ಅವರು, ಇಂಥ ಅಧಿಕಾರಿಗಳು ಪಟ್ಟಂಥ ಶ್ರಮದಿಂದ ನೀವು ಇಲ್ಲಿ ಬಂದಿದ್ದೀರಿ. ಅಂದರೆ ನೀವು ನಿಮ್ಮ ಕಾಲ ಮೇಲೆ ಬಂದಿಲ್ಲ, ನೀವೇ ಉದ್ಭವವಾಗಿ ಇಲ್ಲಿ ಪರ್ಸೆಂಟೇಜ್ ತಂದಿಲ್ಲ. ನಿಮಗೆ ಒಂದು ವ್ಯವಸ್ಥೆ ಸಹಾಯ ಮಾಡಿದೆ. ನಿಮ್ಮ ತಂದೆ ತಾಯಿ ಜನ್ಮ ಕೊಟ್ಟಿದ್ದಾರೆ, ಗುರುಗಳು ಶಿಕ್ಷಣ ಕೊಟ್ಟಿದ್ದಾರೆ, ಸಮಾಜ ನಿಮಗೆ ಬೆಳಲಿಕ್ಕೆ ಸ್ನೇಹಿತರಾಗಲಿ, ನಿಮಗೆ ಕೊಟ್ಟಿರ್ತಕ್ಕಂಥ ಈ ಸರ್ಕಾರ ವ್ಯವಸ್ಥೆ ಇದು ನಿಮಗೆ ಸಹಾಯ ಮಾಡಿದೆ. ಈ ಒಂದು ವ್ಯವಸ್ಥೆಯಿಂದ ನೀವು ಇಲ್ಲಿ ಬಂದಿದ್ದೀರಿ. ನೀವು ಮುಂದೆ ದೊಡ್ಡರಾಗಿ ಏನಾದರೂ ಆಗ್ಬೋದು. ಮೊದಲು ಮಾನವರಾಗಿ ಸಮಾಜಕ್ಕೆ ಏನಾದರೂ ಕೊಡಿ. ಸಮಾಜಕ್ಕೆ ಏನಾದರೂ ಕೊಡದೇ ಇದ್ದರೆ ನೀವು ಸಾಧಿಸಿದ್ದೇ ವೇಸ್ಟ್. ನೀವು ನಾಳೆ ಒಂದು ಒಳ್ಳೆ ಉದ್ಯೋಗಕ್ಕೆ ಹೋಗಿ ನಿಮ್ಮ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಂಡಿಲ್ಲ, ಅನಾಥಾಶ್ರಮ ಕಳಿಸಿದ್ರೆ ನೀವು ಓದಿದ್ದು ಬೆಲೆನೇ ಇಲ್ಲ. ನೀವು ಕೊಟ್ಟಿರ್ತಕ್ಕಂಥ ಸಮಾಜಕ್ಕೆ ನೀನು ವಾಪಸ್ ಕೊಟ್ಟಿಲ್ಲ ಅಂದರೆ, ಈ ಸಮಾಜದಿಂದ ಈಗ ನಾನು ಇಲ್ಲಿ ಬಂದಿದ್ದೀನಿ ಅಂದರೆ ನನಗೆ ಎಷ್ಟೋ ಗುರುಗಳು ಸಹಾಯ ಮಾಡಿದ್ರು. ನಾನು MBA ವರ್ಗು ಓದಿದ್ದೀನಿ ಅಂದರೆ ಎಷ್ಟು ಗುರುಗಳು ನನಗೆ ನೆನಪಿಲ್ಲ, ಅಷ್ಟು ಗುರುಗಳು ನನಗೆ ಸಹಾಯ ಮಾಡಿದ್ರು. ಎಷ್ಟೋ ಸ್ನೇಹಿತರು ನನಗೆ ಸಹಾಯ ಮಾಡಿದರು, ಗುರು ಹಿರಿಯರು ಸಹಾಯ ಮಾಡಿದರು, ನಮ್ಮ ತಂದೆ ತಾಯಿಗಳು ಕಷ್ಟಪಟ್ಟು ದುಡ್ಡು ಓದಿಸಿದ್ದಾರೆ. ಹಂಗಾಗಿ ನಾವು ಇಲ್ಲಿದ್ದೀವಿ. ನಾವು ಅದನ್ನೇ ಮರೆತುಬಿಟ್ರೆ, ನಾವು ಹತ್ತಿರ ಏನೇನೇ ಓದ್ಬಿಟ್ರೆ ಜೀವನದಾಗೆ ಏನು ಅದ್ರಿಗೆ ಸ್ವಾರಸ್ಯನೇ ಇರಲ್ಲ. ನಾವು ಒಂದೊಂದ್ಸತಿ ಹೆಂಗೆ ಅನ್ಸ್ಬಿಡ್ತು ಅಂದ್ರೆ ಅಂಥವ್ರಿಗೆ ಹುಟ್ಟಿದ್ದೇ ವೇಸ್ಟ್ ಅನ್ಸ್ಬಿಡ್ತು. ನಾವು ಹುಟ್ಟಿದ್ದೇ ವೇಸ್ಟ್. ಅವರು ನಾವು ನಮ್ಮ ತಂದೆ ತಾಯಿಗಳಿಗೆ, ನಮ್ಮ ಗುರುಗಳಿಗೆ ನಾವೇನೋ ಮಾಡಿಲ್ಲ, ಹುಟ್ಟಿದ್ದೇ ವೇಸ್ಟ್. ಹಾಗಾಗಿ ದಯಮಾಡಿ ಹೇಳ್ತೀನಿ,
ಇನ್ನೂ ಜೀವನದಲ್ಲಿ ಸಾಧಿಸೋದಿದೆ. ಮೈ ಬೇರಬೇಡಿ, ಜೀವನದಾಗ ಯಾವತ್ತೂ ಮೈ ಮರಿಬಾರ್ದು. ಜೀವನ ಹೆಂಗಂದ್ರೆ ಮೈ ಮಾತ್ರ ಕೆಡಬಿಡ್ತಾರೆ, ಕೆಳಗೆ ಹೋಗ್ಬಿಡ್ತೀರಿ ನೀವು. ಹಾಗಾಗಿ ಇನ್ನೂ PUC ಓದ್ತೀರಿ, ಡಿಗ್ರಿ ಓದ್ತೀರಿ, ನಿಮ್ದು ಏನು ಗೋಲ್ ಇದೆ. ನಾನು KS ಅಧಿಕಾರಿ ಆಗ್ಬೇಕಂತ ಹೇಳಿ ಅಂದ್ಕೊಂಡಿದ್ದೆ ಸೆಕೆಂಡ್ PUCಯಲ್ಲಿ, ಅವಾಗೇ ಪೇಪರ್ ಓದ್ತಿದ್ದೆ. ನೀವೇನು ಅಂದ್ಕೊಳ್ತೀರಿ ಈಗ ಸ್ಟಾರ್ಟ್ ಮಾಡಿರಿ. ಈಗೆಲ್ಲ ಇಂಟರ್ನೆಟ್ ಇದೆ, ನಾವು ಓದುವಾಗ ಇಂಟರ್ನೆಟ್ ಇರಲಿಲ್ಲ. ನೀವು ಡಾಕ್ಟರ್ ಆಗ್ಬೇಕಾ ಸಿಲೆಬಸ್ ಡೌನ್ಲೋಡ್ ಮಾಡಿರಿ. ಡಾಕ್ಟ್ರ್ ಹೇಗೆ ಆಗ್ಬೇಕಂತ ಯೂಟ್ಯೂಬ್ನಾಗ ಹೊಡೀರಿ, ಬರೀತಾರೆ. ಒಂದು 10-15 ನಿಮಿಷದ್ದು 20-30 ವಿಡಿಯೋ ಬರುತ್ತೆ. ನೀವು KS ಅಧಿಕಾರಿ ಆಗ್ಬೇಕಂತ ನೆಟ್ನಾಗ ಹೊಡೀರಿ, ಈಗ 30 ವಿಡಿಯೋ ಬರ್ತವೆ ಏನೇನು ಆಗ್ಬೇಕು ಅಂತ. ಫಾರ್ವರ್ಡ್ ಆಗಿರ್ತಕ್ಕಂಥ ಒಂದು ಮುಂಚೂಣಿಯಲ್ಲಿರ್ತಕ್ಕಂಥ ಯುಗದಲ್ಲಿ ನೀವು ಇದ್ದೀರಿ. ನಿಮಗೆ ಬರೀ ಫಿಂಗರ್ ಟಿಪ್ನಾಗೆ ನಿಮಗೆ ಪ್ರಪಂಚ ಸಿಗ್ತದೆ. ಹಾಗಾಗಿ ನೀವೇನಾಗಬೇಕು ಹೀಗೆ ಕನಸು ಕಾಣ್ರಿ, ಅದ್ರ ಬಗ್ಗೆ ಯೋಚನೆ ಮಾಡಿರಿ. ಕನಸು ಹೆಂಗೆ ಕಾಣ್ಬೇಕಂದ್ರೆ ಅದು ನಿದ್ದೆಯಲ್ಲಿ ಕಾಣ್ಬೇಕಂತ ಕನಸು. ನಾನು IAS ಅಧಿಕಾರಿ ಆಗ್ಬೇಕಂದ್ರೆ ನಿದ್ದೆ ಮಾಡಕ್ಕೆ ಬಿಡಬಾರ್ದು ಅದು ಕನಸು. ನೀವು ಕನಸಲ್ಲಿ ನಿದ್ದೆ ಹಗಲು ಕನಸು ಕಾಣ್ತಿದ್ದೀರ ಅಂದ್ರೆ ಕನಸಲ್ಲ. ಕನಸು ಹೆಂಗೆ ಕಾಣಬೇಕು ಅಂದರೆ ನೀವು IAS ಅಧಿಕಾರಿ ಆಗ್ಬೇಕಂದ್ರೆ 12 ಗಂಟೆಗೆ ಎಚ್ಚರಿಕೆ ಬಿಡಬೇಕು. ಆ ಥರ ಕನಸನ್ನು ನೀವು ಕಾಣಬೇಕು, ದೊಡ್ಡ ಕನಸನ್ನು ಕಾಣ್ರಿ. ಈಗ ಸಣ್ಣ ಕನಸಿಗೆ ಸಣ್ಣ ತೃಪ್ತಿಗೆ ನೀವು ಇದಾಗಬಾರ್ದು. ನಾನು ಇದಕ್ಕಿಂತ KS ಅಧಿಕಾರಿ ಆಗಿದ್ದ ಮುಂಚೆ ನಾನು KPCLಲ್ಲಿ ನೌಕರಿ ಆಗಿದ್ದು ನನಗೆ 2015. ನಾನು KS ಅಧಿಕಾರಿ ಆಗಿದ್ದು 2017. ಅಲ್ಲಿ ನನಗೆ 80,000 ಸಂಬಳ ಇತ್ತು, ಇಲ್ಲಿ KPCLಲ್ಲಿ. ಅಲ್ಲಿ ನಾನು ಅಷ್ಟಕ್ಕೆ ನಿಂತ್ಬಿಟ್ಟಿದ್ರೆ ನಾನು ನಿಜವಾಗ್ಲೂ KS ಅಧಿಕಾರಿ ಆಗ್ತಿರ್ಲಿ, ಇಲ್ಲಿ ಬರ್ತಿರ್ಲಿಲ್ಲ. ಯಾಕಂದ್ರೆ ಒಳ್ಳೆ ಸಂಬಳ ಇತ್ತು, ಇದಕ್ಕಿಂತ ಈಸಿ ಇತ್ತು. ನಾನು ಇದು ಮಾಡ್ಕೊಂಡಿದ್ರೆ ಸೆಲ್ಫ್ ಸ್ಯಾಟಿಸ್ಫೈಡ್ ಆಗಿಬಿಟ್ಟಿದ್ರೆ ನಾನು ಅಲ್ಲೇ ಇದ್ಬಿಡ್ತಿದ್ದೆ, ನಿಮ್ಮ ಮುಂದೆ ಮಾತಾಡೋಕ್ಕೆ ಬರ್ತಿರ್ಲಿಲ್ಲ. ಹಾಗಾಗಿ ಜೀವನದಾಗೆ ಯಾವುದನ್ನು ಸಣ್ಣ ಕನಸಿಗೆ ಕಾಣ್ಬೇಡ್ರಿ. ನಿಮ್ಗೆ ಅವಕಾಶ ಸಿಗ್ತಾ ಹೋಗ್ರಿ, ಬಟ್ ಅಲ್ಲಿಗೆ ನಿಲ್ಬಾರ್ದು. ಜೀವನದಾಗೆ ಯಾವತ್ತೂ ನಿಲ್ಬಾರ್ದು. ಹಾಗಾಗಿ ಇನ್ನೊಂದು ಕಷ್ಟದ ವಿಚಾರದಾಗೆ ಇವರು ಅಲಿಬಾಬಾ ಒಂದು ಕಡೆ ಹೇಳ್ತಾರೆ, ಚೀನಾದ ಬೆಸ್ಟ್ ಬಿಸ್ನೆಸ್ ಮ್ಯಾನ್. ಮನುಷ್ಯನಿಗೆ ಹೆಂಗಂದ್ರೆ ಇವತ್ತು ಭಾಳ ಕಷ್ಟ ಇರ್ತದಂತೆ, ಇವತ್ತಿನ ದಿನ. ನಾಳೆ ದಿನ ಅತಿ ಕಷ್ಟದ ದಿನ ಇರ್ತದಂತೆ. ನಾಡಿದ್ದು ಅಚ್ಚೆ ನಾಡಿದ್ದು, ನಾಳೆ ಇವತ್ತು ಕಷ್ಟ ದಿನ, ನಾಳೆ ಅತಿ ಕಷ್ಟದ ದಿನ, ಅಚ್ಚೆ ನಾಡಿದ್ದು ಒಳ್ಳೆ ದಿನ ಬರ್ತದಂತೆ. ಮನುಷ್ಯ ಏನು ಮಾಡ್ಬಿಡ್ತಾನೆ, ನಾಳೆ ಹೋಗ್ಬಿಡ್ತಾನೆ, ಸೂಸೈಡ್ ಮಾಡ್ಕೊಂಡು. ಅಂದರೆ ಜೀವನದಾಗೆ ಕಷ್ಟ ಇವತ್ತು ಕ್ಷಣಿಕ ಅಷ್ಟೇ. ಸುಖ ಆಗಲಿ ದುಃಖ ಆಗಲಿ ಕ್ಷಣಿಕ. ಯಾವತ್ತೂ ನನಗೆ ಕಷ್ಟ ಬಂತಂತ ಕೂಗಿ ಮನುಷ್ಯ ಎಷ್ಟೋ ಈ ವರ್ಷ ನಾನು ಅತಿ ಕಡಿಮೆ ಕೇಳಿರೋದು, ನ್ಯೂಸ್ ಪೇಪರ್ ನೋಡ್ತಿರ್ತೀನಿ. ರಿಸಲ್ಟ್ ಬಂದು ಹಿಂದಿನ ದಿನವೇ ಮಾರ್ಕ್ಸ್ ಕಡಿಮೆ ಬಂದಂಥ ಸೂಸೈಡು, ಫೇಲ್ ಅಲ್ಲ, ಮಾರ್ಕ್ಸ್ ಕಡಿಮೆ ಬಂದಂಥ ಸೂಸೈಡು, ಹಿಂಗೆಲ್ಲ ಓದ್ತಿದ್ವಿ. ಇವತ್ತು ಯಾಕೋ ಭಾಳ ಮಾನಸಿಕವಾಗಿ ಪರಿವರ್ತನೆ ಆಗಿದೆ ಅನ್ನೋ ಪೇಪರಲ್ಲಿ ಭಾಳ ಕಡಿಮೆ ನ್ಯೂಸ್ ಓದಿದ್ವಿ. ಹಾಗಾಗಿ ಮನುಷ್ಯ ಹೆಂಗೆ ಇರಬೇಕಂದ್ರೆ ಜೀವನಕ್ಕೆ ಎಷ್ಟೇ ಕಷ್ಟ ಬರಲಿ ಎದುರಿಸುವಂಥ ಶಕ್ತಿ ಯಾರಿಗಿರ್ತದೆ ಅವನ ಜೀವನದಲ್ಲಿ ಸಾಧಿಸ್ತಾನೆ. ನೀವೆಲ್ಲರೂ ಬ್ಲೆಸ್ಡ್ ಪೀಪಲ್ಸ್, ಅಂದರೆ ದೇವರ ಒಂದು ಕರುಣೆಯಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ನೀವು. ಹಾಗಾಗಿ ಒಳ್ಳೆಯ ಅಂಕಗಳನ್ನು ತೆಗೆದಿದ್ರಿ. ಒಂದು ನನಗೆ ಪ್ರಾಮಿಸ್ ಮಾಡಬೇಕಷ್ಟೇ, ನಾವು ಇಲ್ಲಿ ಬಂದಿದ್ವಿಲ್ಲ, ಇಲ್ಲಿ ಇರೋದಕ್ಕಿಂತ ಸ್ಥಾನಕ್ಕಿಂತ ಜಾಸ್ತಿ ಸ್ಥಾನಕ್ಕೆ ನೀವು ಕೊಡಬೇಕು. ಹಂಗಿದ್ರೆ ಮಾತ್ರ ನಾವು ಮಾಡಿರ್ತಕ್ಕಂಥ ಪ್ರಯತ್ನ ಸಾರ್ಥಕ. ಇನ್ನು ನಾನು ತಾಲೂಕು ಆಡಳಿತದ ವತಿಯಿಂದ ಮತ್ತು ನಾನು ವೈಯಕ್ತಿಕವಾಗಿ BO ಅವರು ಮತ್ತು ಅವರ ತಂಡಕ್ಕೆ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇಷ್ಟು ಒಂದು ಒಳ್ಳೆಯ ಸಾಧನೆಯನ್ನು ಲೆಕ್ಕ ಹಾಕಿದ್ರೆ 69 ಇಡೀ ಡಿಸ್ಟಿಕ್ ಪರ್ಸೆಂಟೇಜ್ ಇದೆ, ನಮ್ಮಲ್ಲಿ 77 ಇದೆ. ಭಾಳ ಕಷ್ಟಪಟ್ಟಿದ್ದಾರೆ. ನೀವು ಕಷ್ಟಪಟ್ಟಿದ್ರು ನಿಮ್ಗಿಂತ ಜಾಸ್ತಿ ಕಷ್ಟಪಟ್ಟಿದ್ದಾರೆ ಅವರು ನಿಮ್ಮನ್ನು ಒಂದು ಹಂತಕ್ಕೆ ತರೋದಕ್ಕೆ. ಮತ್ತು ಈ ವರ್ಷವೂ ಈ ವರ್ಷದ ಅಕಾಡೆಮಿಕ್ ಇಯರ್ ಸ್ಟಾರ್ಟ್ ಆಗ್ತದೆ. ಈ ವರ್ಷ ಇನ್ನೂ ಒಳ್ಳೆಯ ಪರ್ಸೆಂಟೇಜ್ ತೆಗೆಯೋದಕ್ಕೆ ಏನೇನು ರೂಪುರೇಷೆಗಳದು ಅದೆಲ್ಲ BO ಅವ್ರು ಮಾಡಲಿ. ಅವ್ರಿಗೆ ಏನೇನು ಸಹಕಾರ ಬೇಕು ಅದೆಲ್ಲ ನಾವು ನಮ್ಮ ತಾಲೂಕು ಆಡಳಿತದಿಂದ ನಾನು ವೈಯಕ್ತಿಕವಾಗಿ ನಾನು ಅವರಿಗೆ ಸಹಕಾರ ಮಾಡ್ತೀನಿ ಅಂತ ತಿಳಿಸ್ತಾ ನನ್ನನ್ನು ಕರೆಸಿ ಇಲ್ಲಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ಮತ್ತು ಪೋಷಕರು ಬಂದಿದ್ರಿ, ಭಾಳ ಖುಷಿಯಿಂದ. ಹೆಮ್ಮೆ. ಪೋಷಕರಿಗೆ ಎಷ್ಟು ಖುಷಿ ಅಂದರೆ ಮಕ್ಕಳಿಗಿಂತ ಜಾಸ್ತಿ ಖುಷಿ. ನೀವೆಲ್ಲ ಬಂದಿದ್ದೀರಿ, ನಿಮ್ಮ ಮಕ್ಕಳನ್ನ ಒಳ್ಳೆ ಎಜುಕೇಷನ್ ಕೊಡ್ರಿ ಮತ್ತು ಸಂಸ್ಕಾರ ಕೊಡ್ರಿ ಮಕ್ಕಳಿಗೆ ಭಾಳ ಇಂಪಾರ್ಟೆಂಟ್. ನೀವು ಈ ಸಮಾಜದಾಗೆಲ್ಲ ಹೋದ್ರಿ, ನೀವು ದೊಡ್ಡ ಸ್ಥಾನದಾಗಿರ್ತಾರೆ, ಎಂತೆಂಥ ಸಣ್ಣ ಕೆಲಸಗಳು ಮಾಡಿ ಹೆಸರು ಕೆಡಿಸ್ಕೊಂಡು ತಂದೆ ತಾಯಿ ಹೆಸರು ಕೆಡಿಸ್ಕೊಳ್ತಾರೆ. ಹಾಗಾಗಿ ತಮಗೆ ಹೇಳೋದಿಷ್ಟೇ, ಮಕ್ಕಳಿಗೆ ಒಂದು ಅಕ್ಷರ ಕಡಿಮೆ ಕೊಡ್ರಿ, ಸಂಸ್ಕಾರವನ್ನು ಕೊಡ್ರಿ. ಸಂಸ್ಕಾರ ಇತ್ತು ಅಂತಂದರೆ ಮನುಷ್ಯ, ಸಂಸ್ಕಾರ ಅಂದರೆ ಏನು? ನಾನು ಹುಟ್ಟಿರೋ ದೇಶಕ್ಕೆ, ನಮ್ಮ ತಂದೆ ತಾಯಿಗಳಿಗೆ, ನಮ್ಮ ಗುರುಗಳಿಗೆ, ಹಿರಿಯರಿಗೆ ಮರ್ಯಾದೆಯಿಂದ ಕೊಡಬೇಕು. ಇನ್ನೊಬ್ಬರಿಗೆ ತೊಂದರೆ ಇಲ್ದಂಗೆ ಬದುಕಬೇಕು. ಇನ್ನೊಬ್ಬರಿಗೆ ತೊಂದರೆ ಕೊಟ್ಟು ಬದುಕಲ್ಲ, ಇನ್ನೊಬ್ಬರಿಗೆ ಸಹಾಯ ಮಾಡಿ ಬದುಕು. ತಾವೆಲ್ಲರೂ ಅದನ್ನ ಮಕ್ಕಳಿಗೆ ಕೊಡ್ರಿ. ಮಕ್ಕಳು ವಿದ್ಯಾವಂತರಾಗಿ ಆಗ್ತಾರೆ, ಬುದ್ಧಿವಂತರಾಗಿ ಆಗ್ತಾರೆ. ನೀವು ಸಂಸ್ಕಾರ ಕೊಡಿ. ತಾವೆಲ್ಲರೂ ಇದನ್ನೆಲ್ಲ ನನಗಿಂತ ಜಾಸ್ತಿ ವಯಸ್ಸು ದೊಡ್ಡವರು ಇದ್ರು, ಇದೆಲ್ಲ ಗೊತ್ತಿದೆ. ಆದರೂ ಇನ್ನೊಂದ್ಸತಿ ನಾನು ಹೇಳಿದ್ದೀನಿ. ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಥ್ಯಾಂಕ್ ಯು.
ಇನ್ನು ಕಾರ್ಯಕ್ರಮದಲ್ಲಿ ಪ್ರಥಮ ಸ್ಥಾನ ಪಡೆದ ಆದರ್ಶ ವಿದ್ಯಾಲಯ ಕೃಷ್ಣ ನಗರ ಶಾಲೆಯ ವಿದ್ಯಾರ್ಥಿ ಸುದೀಪ್ ಹೆಚ್ 98ರಷ್ಟು, ಶ್ರೀ ವಿದ್ಯಾಮಂದಿರ ಶಾಲೆಯ OR ಪ್ರಜ್ವಲ್ 96ರಷ್ಟು, ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಚೂರನೂರು ವಿದ್ಯಾರ್ಥಿ ಅಖಿಲ್ ಕುಮಾರ್ GS 96ರಷ್ಟು. ಈ 3 ವಿದ್ಯಾರ್ಥಿಗಳು ಆಂಗ್ಲ ಮಾಧ್ಯಮದಲ್ಲಿ, ಕನ್ನಡ ಮಾಧ್ಯಮದಲ್ಲಿ, ಸರ್ಕಾರಿ ಪ್ರೌಢಶಾಲೆ ತಾಳೂರು ಶಾಲೆಯ ವಿದ್ಯಾರ್ಥಿನಿ ಶಶಿಕಲಾ 94, ಸರ್ಕಾರಿ ಪ್ರೌಢಶಾಲೆ ಬೊಮ್ಮಘಟ್ಟಿಯ ವಿದ್ಯಾರ್ಥಿನಿ ಅನು 93%, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಸಂಯುಕ್ತ ಪ್ರೌಢಶಾಲೆ ಚೂರನೂರು ವಿದ್ಯಾರ್ಥಿ ಲಕ್ಷ್ಮಿ ಎಂ 92ರಷ್ಟು ಹಾಗೂ ಉರ್ದು ಮಾಧ್ಯಮದಲ್ಲಿ ಸರ್ಕಾರಿ ಪ್ರೌಢಶಾಲೆ ಅನ್ನೂಸಾ ಬಿ 86ರಷ್ಟು, ಆಫ್ರಿನ್ ಆಲಂ ಸರ್ಕಾರಿ ಉರ್ದು ಪ್ರೌಢಶಾಲೆ 67ರಷ್ಟು, ಉಮ್ಮಿ ಕಲಸುಂ 64ರಷ್ಟು ಸಂಡೂರು ಇವರಿಗೆ ಸನ್ಮಾನಿಸಲಾಗಿದೆ. ನನ್ನ ಹೆಸರು ಉಮ್ಮಿ ಕಲಸುಂ. ನಾನು ಉರ್ದು APMC ಸ್ಕೂಲ್ ಸಂಡೂರು ವಿದ್ಯಾಲಯ. ಎಷ್ಟು ಬಂದಿದೆ ಪರ್ಸೆಂಟೇಜು? ನಾನು ಪಡೆದ 64%. ಹೇಗಿದೆ ನಿಮ್ಮ ಟೀಚರ್ಸ್ ಎಲ್ಲ ಸಹಕಾರ ಯಾವ ರೀತಿ ಕೊಟ್ಟರು? ನಮ್ಮ ಟೀಚರ್ಸ್ ಇಂದ, ನಮ್ಮ ತಂದೆ ತಾಯಿಯಿಂದ ನಾನು ಇದು ಅಂಕಗಳನ್ನು ಪಡೆದಕ್ಕೆ ನಿಮ್ಗೆ ಮನೆಯಲ್ಲಿ ನಿಮ್ಮ ಮನೆಯಲ್ಲಿ ತಂದೆ ತಾಯಿಗಳು ಯಾವ ರೀತಿ ಪ್ರೋತ್ಸಾಹ ಕೊಟ್ಟರು? ನಾನು ಏನ್ ಮಾಡಿದ್ರು ನಮ್ಮ ತಂದೆ ತಾಯಿ ನನಗೆ ಧೈರ್ಯ ಕೊಟ್ಟು ನನಗೆ ನಿಮ್ಮ ಶಿಕ್ಷಕರು ಯಾವ ರೀತಿ ಕೊಟ್ಟಿದ್ದಾರೆ? ಅಲ್ಲಿ ಯಾವ ರೀತಿ ವಿದ್ಯಾಭ್ಯಾಸ ಮಾಡಬೇಕು ತೊಂದರೆ ಕೊಟ್ಟರ ಅಥವಾ ಏನಾದ್ರು ಇಲ್ಲ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರೋತ್ಸಾಹ ಮಾಡ್ಬೇಕಂತ ಹೇಳಿದಿರಾ? ನಾನು ಇಷ್ಟ ತರಲಿಲ್ಲ ಅಂತ ಅನ್ಕೊಂಡಿದ್ದೆ. ನಾನು ನಮ್ಮ ಟೀಚರ್ಸ್ ಎಲ್ಲ ನನಗೆ ಧೈರ್ಯ ಕೊಟ್ಟಿದ್ರು, ನೀನ್ ತರ್ತೀಯ. ಅದಕ್ಕೆ ನಿಮ್ಮ ತಂದೆ ತಾಯಿ ಏನ್ ಕೆಲಸ ಮಾಡ್ತಾರೆ? ನಮ್ಮ ತಂದೆ ಅಗ್ರಿಕಲ್ಚರ್. नाम है, मैं 418 नंबर लाई हूँ SLC में, और मेरे अब्बू अम्मी ने बहुत मुझे सपोर्ट किया पढ़ने के लिए, और मेरे स्पेशली मेरे HM ने कहा कि अच्छा से पढ़ो और लाइफ में कुछ बनो, ऐसे ही मतलब लाइफ में कुछ गुरी होना चाहिए, कुछ एम होना चाहिए. जो आपको माँ बाप को क्या साथ दिया आपको? वो जब अगर घर में कुछ काम रहे तो बोले काम नहीं करो, तुम पढ़ो और कुछ बनो, लाइफ में काम है मैं कर लूंगी, मैं जो है घर का काम मैं देख लूंगी. तो माँ बाप क्या काम कर सकते हैं? आपका माँ बाप क्या काम कर? मेरे अब्बू मैकेनिक है, हमारी अम्मी हाउस. तो वो कभी आपको पढ़ाने के लिए कुछ तकलीफ दिए? नहीं, कुछ तकलीफ नहीं दी, बोले कि तुम पढ़ो, जो होगा तकलीफ हम देख लेंगे. तो आपको हेडमास्टर तो आपको टीचर्स कैसे आपके लिए पढ़ाने के लिए प्रोत्साहन दिए कि कैसे? जब हम स्कूल में गए तो हमको कन्नड़ा थोड़ा सा भी नहीं आता था, थोड़ा सा भी नहीं पढ़ने आता था, तो कन्नड़ा में हमारे बोले तुमको कन्नड़ा नहीं आता है ना, मैं सिखाऊंगी, तुम 10th में अच्छा नंबर लाकर पास होके जाना है स्कूल से. इसलिए हमारे टीचर्स ने बहुत हेल्प किया पढ़ने में, स्पेशली कन्नड़ा में. जो बोल रहे थे ये कर्नाटक में ये कन्नड़ा लोग ये क्या है ना उर्दू स्कूल में पढ़ने से कुछ क्या आपको गवर्नमेंट स्कूल में पढ़ने के लिए अच्छा है कि प्राइवेट स्कूल में पढ़ने का अच्छा है? नहीं, कोई भी स्कूल में प्रॉब्लम नहीं है. प्रॉब्लम ये है कि अगर उर्दू स्कूल में पढ़ो तो अगर कॉलेज जाओ तो वहाँ इंग्लिश मीडियम रहता है ना, अगर एडमिशन के लिए जाओ तो उन्होंने बोलते कि तुम उर्दू स्कूल से पढ़ गए, क्या पढ़ोगी, नहीं पढ़ पाओगी ना, इसलिए एडमिशन के लिए थोड़ा सा कॉम्प्लिकेशन. जो आप बोल रहे थे गवर्नमेंट स्कूल में पढ़ना अच्छा है बोल रहे हैं, जो प्राइवेट बोलते हैं नहीं प्राइवेट में पढ़े तो थोड़ा अच्छा होता है बोल के, क्या आपके लिए कौन सा पसंद है? वो प्राइवेट को स्कूल का अच्छा पसंद है कि? नहीं, पढ़ाई तो कहीं पे भी पढ़ना ही है, आप गवर्नमेंट पढ़ो या प्राइवेट, तो दो भी सेम ही रहता है. बट एडमिशन में प्रॉब्लम आता है कि लैंग्वेज चेंज रहता है, हम शुरू से ही उर्दू में ही लिखते हैं, इंग्लिश एक ही सब्जेक्ट रहता है, इसलिए. गवर्नमेंट स्कूल का बहुत ज्यादा बोलते नहीं गवर्नमेंट स्कूल में कुछ नहीं पढ़ा सकते हैं. गवर्नमेंट स्कूल की प्रॉब्लम नहीं है, प्रॉब्लम टीचर्स की होती है. टीचर्स अच्छे होंगे तो बच्चे भी अच्छा पढ़ सकेंगे और गवर्नमेंट का नाम भी रोशन कर सकेंगे. हमारे टीचर्स तो अच्छे थे, इसलिए हमने मेहनत की है, हमारी भी मेहनत और उनकी भी मेहनत साथ मिलकर हमें मार्क्स ला सकते हैं. अच्छा. ಹಾಗೂ ಎಲ್ಲ ಗುರು ಹಿರಿಯರಿಗೂ ಪೋಷಕರಿಗೂ ಪಾಲಕರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ಈ ದಿನ ನನಗೆ ತುಂಬ ಖುಷಿ ದಿನ. ಈ ಸ್ಥಾನಕ್ಕೆ ಬರೋಕ್ಕೆ ನನಗೆ ಅವಕಾಶ ಆಗಿದ್ದು ನಮ್ಮ ಎಲ್ಲ ಶಿಕ್ಷಕರು ಮತ್ತು ನಮ್ಮ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ಸದಸ್ಯರು, ನಮ್ಮ ತಂದೆ ತಾಯಿಗಳು ಹಾಗೂ ನನ್ನ ಸ್ನೇಹಿತರು ಸಂಬಂಧಿಕರು
ಪರೀಕ್ಷೆಯನ್ನ ಇಡ್ತಾ ಇದ್ರು. ಸರ್ ಬಂದು ನಮ್ಮ ಜೊತೆ ಸಂದರ್ಶನವನ್ನ ಮಾಡ್ತಾ ಇದ್ರು. ನಾವು ಪರೀಕ್ಷೆ ಬರೆಯೋ ಸಮಯದಲ್ಲೂ ಸಹ ಒಂದ್ 2-3 ಸಾರಿ ಬಂದು ನಮ್ಮ ಜೊತೆ ಮಾತಾಡಿದ್ದಾರೆ. ನೀವು ಮುಂದೆ ಏನಾಗಕ್ಕೆ ಇಷ್ಟಪಡ್ತೀರಾ ಆ ಥರ ಎಲ್ಲ ಕೇಳಿ ನಮಗೆ ಒಳ್ಳೆ ಮಾರ್ಗದರ್ಶನದ ಮಾತುಗಳನ್ನು ಆಡಿಸಿ ನಮ್ಮನ್ನೆಲ್ಲ ಪ್ರೋತ್ಸಾಹಿಸಿದರೆ ಧನ್ಯವಾದಗಳು ಸರ್ ನಿಮಗೂ. ಹಾಗೂ ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ಯೋಜನೆಗಳನ್ನು ಮಾಡಿ ಎಲ್ಲ ಕಡೆಯಿಂದಲೂ ನಮಗೆ ಪ್ರೋತ್ಸಾಹವನ್ನು ನೀಡಿದ್ದಾರೆ. ಕಲಿಕಾಸರೆ ಪುಸ್ತಕಗಳನ್ನು ನೀಡೋದ್ರ ಮೂಲಕ ನನ್ನ ಎಲ್ಲ ಸ್ನೇಹಿತರಿಗೂ ಹಾಗೂ ನನಗೂ ಸಹ ಆ ಒಂದು ಪುಸ್ತಕ ಆಸರೆ ಆಗಿದೆ. ಹಾಗೂ ಪ್ರತಿಬಿಂಬ ಪುಸ್ತಕವನ್ನು ನೀಡಿ ಅದರ ಮೂಲಕನೂ ಸಹ ನಮಗೆ ತುಂಬ ಯೂಸ್ ಆಗಿದೆ. ರೈಟಿಂಗ್ ಆಗಿರ್ಬೋದು, ಎಲ್ಲ ಒಂದು ಕೀ ಪಾಯಿಂಟ್ಸ್ ಆಗಿರ್ಬೋದು, ಎಲ್ಲ ರೀತಿಯಲ್ಲೂ ಸಹ ಉಪಯೋಗ ಆಗಿದೆ. ನಿಮ್ಗೆಲ್ಲರಿಗೂ ಸಹ ನಾನು ಧನ್ಯವಾದಗಳನ್ನ ತಿಳಿಸೋಕೆ ಇಷ್ಟಪಡ್ತೀನಿ ಸರ್. ಲಕ್ಷ್ಮಿ ಎಂ ಸರ್. ಯಾವ ಊರು? ನಂದು ಚೋರ್ನೂರು ತಿಪ್ಪನಮರಡಿ. ನಾನು ಓದಿದ್ದು ಸರ್ಕಾರಿ ಸಂಯುಕ್ತ ಪದವಿ ಪೂರ್ವ ಕಾಲೇಜು ಚೋರ್ನೂರಲ್ಲಿ ಓದಿದ್ದು. ಎಷ್ಟು ಪರ್ಸೆಂಟೇಜ್ ಆಗಿದೆ? 92 ಆಗಿದೆ. 92 ಆಗಿದೆ. ಏನು ನಿಮ್ಮ ತಂದೆ ತಾಯಿದ ಪರಿಶ್ರಮ ಏನು? ನಮ್ಮ ತಂದೆ ತಾಯಿ ಪರಿಶ್ರಮ ಬಹಳನೇ ಇದೆ. ನಾವು 5 ಜನ, ಮನೇಲಿ 5 ಜನ ಹೆಣ್ಮಕ್ಳು. ತಂದೆ ವ್ಯವಸಾಯ ಮಾಡ್ತಾರೆ, ಅಮ್ಮ ಮನೇಲೆ ಕೆಲಸ ಮಾಡ್ತಾರೆ. ಅವ್ರ ಪರಿಶ್ರಮದಿಂದ, ಅವ್ರ ಸಹಕಾರದಿಂದ ನಾನು ಈ ಒಂದು ಸ್ಥಾನಕ್ಕೆ ಬಂದಿದ್ದೀನಿ. ಹೆಚ್ಚಾಗಿ ತಂದೆ ತಾಯಿ ಪರಿಶ್ರಮ ಹಾಗೂ ನನ್ನ ಟೀಚರ್ಸ್, ನನ್ನ ಶಿಕ್ಷಕರು ಎಲ್ಲರೂ ಕನ್ನಡ ಮೀಡಿಯಂ ಸ್ಕೂಲ್, ಗೌರ್ಮೆಂಟ್ ಸ್ಕೂಲಲ್ಲಿ ಯಾವ ಮಕ್ಕಳೂ ಕಡಿಮೆ ಇರಬಾರ್ದು, ಚೆನ್ನಾಗಿ ಓದಬೇಕು, ಚೆನ್ನಾಗಿ ಬರೀಬೇಕು ಅಂತ ಭಾರಿ ಪ್ರೋತ್ಸಾಹ ಕೊಟ್ಟು ನಮ್ಮ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು AR ಅಕ್ಕಿ ಸರ್, ತಹಸೀಲ್ ಸರ್ ನಮಗೆ ಮೋಟಿವೇಶನ್ಸ್ ಎಲ್ಲ ಹೇಳಿದ್ರು. ಒಳ್ಳೆ ರೀತಿಯಾದಂತಹ ಪುಸ್ತಕಗಳನ್ನು ಕೊಟ್ಟು ನಾವು ನಮ್ಮ ಸರ್ ಒಂದು ರೂಢಿ ಮಾತು ಹೇಳ್ತಾರೆ, ಒಂದು ಸಲ ಓದೋದಕ್ಕಿಂತ 10 ಸಲ ಬರೋದಕ್ಕಿಂತ ಒಂದ್ಸಲ ಓದೋದು ಮುಖ್ಯ ಅಂತ. ಅದನ್ನ ನಾನು ಪಾಲನೆ ಮಾಡಿದೆ. ಚೆನ್ನಾಗಿ ನಾನು ಜಾಸ್ತಿ ಬರೆದು ಪ್ರಾಕ್ಟೀಸ್ ಮಾಡ್ತಿದ್ದೆ. ಬರೆಯೋದ್ರಿಂದ ನಾನು ಚೆನ್ನಾಗಿ ಇದು ಮಾಡಿದೆ ಅಂತ ಹೇಳ್ಬೋದು. ಹಾಗೆ ನಮ್ಮ ಟೀಚರ್ಸ್ಗೆಲ್ಲರಿಗೂ ನಾನು ವೈಯಕ್ತಿಕವಾಗಿ ಅಭಿನಂದನೆಗಳನ್ನ, ಅವರಿಗೆ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ನನಗೆ ಬಹಳ ಸಪೋರ್ಟ್ ಮಾಡಿದ್ರು. ನನ್ನ ಫ್ರೆಂಡ್ಸ್ ಎಲ್ಲರೂ ನನಗೆ ಬಹಳ ಸಪೋರ್ಟ್ ಮಾಡಿದ್ರು. ಎಷ್ಟು ಪರ್ಸೆಂಟೇಜ್ ಬಂದಿದೆ? 96%. ಯಾವ ಸ್ಕೂಲಾಗ? ಯಾವ ಸ್ಕೂಲ್ ಅದು? ಶ್ರೀ ವಿದ್ಯಾಮಂದಿರ ಬೊಮ್ಮಘಟ್ಟ. ಗೌರ್ಮೆಂಟ್ ಪ್ರೈವೇಟ್? ಏನು ಅನಿಸ್ತಾ ಇದೆ? ಯಾವ ರೀತಿ ನಿಮ್ಮ ತಂದೆ ತಾಯಿ ಪ್ರೋತ್ಸಾಹ ಕೊಟ್ಟಿದ್ದಾರೆ? ನಮ್ಮ ತಂದೆಗಿನ್ನ ಹೇಳ್ಬೇಕಂದ್ರೆ ನಮ್ಮ ತಾಯಿ ಜಾಸ್ತಿ ಪ್ರೋತ್ಸಾಹ ಕೊಟ್ಟಾರೆ. ಅವರು ಬೇಗ ಎಷ್ಟೊತ್ತಿಗೆ ಎದ್ದೇಳಿಸ್ತಿದ್ರು, ಮಾಡ್ತಿದ್ರು. ಅವರು ನನ್ನ ಜೊತೆಗೆ ಎದ್ದು ನಾನು ಓದೋದನ್ನೆಲ್ಲ ಗಮನಿಸಿದ್ರು. ನಮ್ಮ ಟೀಚರ್ಸ್ಗಳು ನಮ್ಮ ತಂದೆ ತಾಯಿ ಎಲ್ಲ ಸಪೋರ್ಟ್ ಮಾಡ್ಯಾರ. ನಮ್ಮ ಟೀಚರ್ಸ್ ಎಲ್ಲ ನನಗೆ ಎಷ್ಟು ಯಾವ ಬುಕ್ಸ್ ಬೇಕು, ಎಂಥ ಬುಕ್ಸ್ ಬೇಕೆಲ್ಲ ಹೇಳ್ಯಾರ. ಅವರಿಗೂ ಧನ್ಯವಾದ ಹೇಳ್ತೀನಿ. ಹೆಸರು? ನನ್ನ ಹೆಸರು ಸುದೀಪ್ ಎಚ್ ಅಂತ. ಯಾವ ಸ್ಕೂಲಲ್ಲಿ ಸ್ಟಡಿ ಮಾಡೋದು? ಸರ್ಕಾರಿ ಆದರ್ಶ ವಿದ್ಯಾಲಯ ಕೃಷ್ಣನಗರ. ಈಗ ತಾವು ಪರ್ಸೆಂಟೇಜ್ ಎಷ್ಟು ಬಂದಿದೆ? ನಮ್ಮ ಪರ್ಸೆಂಟೇಜ್ 98%. 98 ಬರ್ಬೇಕಾದ್ರೆ ನಿಮ್ಮ ತಂದೆ ತಾಯಿದ ಏನು ಯಾವ ರೀತಿ ಪ್ರೋತ್ಸಾಹ ಕೊಟ್ಟಿದ್ದಾರೆ ನಿಮಗೆ? ನಮ್ಮ ತಂದೆ ತಾಯಿ ಎಲ್ಲ ರೀತಿ ಪ್ರೋತ್ಸಾಹ ಕೊಟ್ಟಾರೆ. ನಾವು ಏನೇನು ಸ್ಟಡಿ ಮೆಟೀರಿಯಲ್ಸ್ ಎಲ್ಲ ತಂದು ಕೊಟ್ಟಿದ್ದಾರೆ. ಆಮೇಲೆ ಟೀಚರ್ಸ್ ಮಾರ್ನಿಂಗ್ ಕ್ಲಾಸ್ ತಗೊಂತೀನಿ, ಮಾರ್ನಿಂಗ್ ಕ್ಲಾಸ್ ಆಗಲಿ ಈವ್ನಿಂಗ್ ಕ್ಲಾಸ್ ಆಗಲಿ ತಗೊಂತೀನಿ. ಅದಕ್ಕೆಲ್ಲ ಸಪೋರ್ಟ್ ಮಾಡಿದ್ದಾರೆ. ಬೆಳಗ್ಗೆ ಬೇಗ ಎಬ್ಬಿಸಿ ಆಮೇಲೆ ಸಾಯಂಕಾಲ ವೇಟ್ ಮಾಡ್ತಿರ್ತಾರೆ ನಮಗೋಸ್ಕರ. ಏನು ಊಟ ಎಲ್ಲ ಮಾಡಿದೆ ನಮಗೋಸ್ಕರ ವೇಟ್ ಮಾಡ್ತಿರ್ತಾರೆ. ನೀವು ತಂದೆ ತಾಯಿಕಿನ ತಾವು ಯಾವ ರೀತಿಯಲ್ಲಿ ರಾತ್ರಿ ಹಗಲು ಓದ್ತಾ ಇದ್ರಾ, ಇಲ್ಲ ಜಸ್ಟ್ ಜನರಲ್ ಆಗಿ ನನಗೆ ಬಿಡುವು ಇದ್ದಾಗ ಓದ್ತಾ ಇದ್ದೆ, ಹೇಗೆ? ನಮ್ಗೆ ಯಾವಾಗ ಇಂಟ್ರೆಸ್ಟ್ ಬರ್ತಿತ್ತು ಅವಾಗೇ ಓದ್ತಿದ್ದು. ನೈಟ್ ಎಲ್ಲ ಫುಲ್ ಸ್ಟಡಿ 11-12 ತಗೊಂಡ ಅಷ್ಟೊತ್ತವರೆಗೆ ಎದ್ದು ಏನು ಓದ್ತಿದ್ದಿಲ್ಲ. ಬೆಳಗ್ಗೆ ಕೂಡ 5 o'clock ಎದ್ದಾಯ್ತಿದ್ದೆ. ಅಷ್ಟಕ್ಕೊಂದೇನು ಸ್ಟಡಿ ಮಾಡ್ತಿದ್ದೆ. ಒಟ್ಟು ಮಾರ್ನಿಂಗ್ ಹೊತ್ತು ಚೆನ್ನಾಗಿ ಸ್ಟಡಿ ಮಾಡ್ತಿದ್ದೆ. ಬೆಳಗ್ಗೆ 5 o'clock ಇತ್ತು. ಬಟ್ ನೈಟ್ ಏನೂ ಇಲ್ಲ ಅಷ್ಟೊತ್ತು. ಏನು ವರ್ಕ್, ಹಾರ್ಡ್ ವರ್ಕ್ ಬರ್ತಾ ಇದ್ರಾ ಅಥವಾ ಓದ್ತಾ ಇದ್ರಾ? ಓದ್ತಾ ಇದ್ದೆ. ಹೋಮ್ವರ್ಕ್ ಅಂತ ಕೊಡ್ತಿದ್ರು, ಜಾಸ್ತಿ ಕೊಡ್ತಿದ್ರು. ಅದ್ರ ಜೊತೆನೂ ಓದ್ಬೇಕಂತ ಬರ್ದ್ರು ಅಷ್ಟಕ್ಕೊಂದೇನು ವರ್ಕ್ಔಟ್ ಆಗ್ತಿದ್ದಿಲ್ಲ. ಯಾಕಂದ್ರೆ ಒಂದೇ ದಿವಸಕ್ಕೆ ಎಲ್ಲ ಹೋಮ್ವರ್ಕ್ ಕೊಡ್ತಿದ್ರು. ಸರಿ ಕಾನ್ಸಂಟ್ರೇಟ್ ಮಾಡಕ್ ಆಗ್ತಿದ್ದಿಲ್ಲ. ಏನು ಬರೀಬೇಕಂತ ಅಷ್ಟೇ ಬರ್ತಿದ್ರು. ಬಟ್ ಓದಿದ್ರಂತೂ ಚೆನ್ನಾಗಿ ತಿಳಿಯುತ್ತಿತ್ತು. ಖಾಸಗಿ ಶಾಲೆಗಳಲ್ಲಿ ನಾವು ಚೆನ್ನಾಗಿ ಓದಿಸ್ತೀವಿ, ನಮ್ಗೆ ಪ್ರೈವೇಟ್ ಸ್ಕೂಲಲ್ಲಿ ಚೆನ್ನಾಗಿ ಓದಿಸ್ತೀವಿ, ಗೌರ್ಮೆಂಟ್ ಶಾಲೆಯಲ್ಲಿ ಚೆನ್ನಾಗಿ ಓದಿಸ್ತಾ ಇಲ್ಲ ಅಂತ ಗೌರ್ಮೆಂಟ್ ಸ್ಕೂಲ್ಗಳು ಏನು ಕಮ್ಮಿ ಇಲ್ಲ ಖಾಸಗಿ ಶಾಲೆಗಳು. ಅವ್ರ ಟೀಚರ್ ಸಪೋರ್ಟ್ ಅಂತ ಗೌರ್ಮೆಂಟ್ ಸ್ಕೂಲಲ್ಲಿ ಪ್ರತಿಯೊಂದು ಟೀಚರ್ ಕೂಡ ಸಪೋರ್ಟ್ ಮಾಡ್ತಾರೆ. ಹಾಗೇನಿಲ್ಲ ಒಬ್ರು ಏನಾದ್ರು ಓದಕ್ ಬರಲಿಲ್ಲ ಅಂದ್ರೆ ಅವ್ರ ನಂಗೆ ಕೈ ಬಿಡೋದು ಹಂಗೇನಿಲ್ಲ. ಪ್ರತಿಯೊಬ್ರು ಸ್ಟೂಡೆಂಟ್ಸ್ ಕೂಡ ಚೆನ್ನಾಗಿ ತೆಗಿಬೇಕಂತಾನೆ ಆಸೆ ಇದೆ.